ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ವೆರಿ ಫಸ್ಟ್ ಎಪಿಸೋಡ್ ಇನ್ ಕನ್ನಡ. ಎಲ್ಲರೂ ತುಂಬ ಸಜೆಸ್ಟ್ ಮಾಡಿದ್ರಿ, ಕೇಳ್ಕೊಂಡಿದ್ರಿ ಕನ್ನಡದಲ್ಲಿ ಎಪಿಸೋಡ್ ಮಾಡಿ ಅಂತ. ಸೊ ದಿಸ್ ಇಸ್ ವೆರಿ ಫಸ್ಟ್ ಎಪಿಸೋಡ್ ಆ್ಯಂಡ್ ವೆರಿ ಫಸ್ಟ್ ಗೆಸ್ಟ್ ಫಾರ್ ಅವರ್ ಪ್ರೋಗ್ರಾಮ್. ದ ಸರ್ವನ ಈಸ್ ಹಿಯರ್. ಸೊ ನಮ್ಮ ಲಾಸ್ಟ್ ಪಾಡ್ಕಾಸ್ಟ್ಗಳು ಏನು ಹೋಗಿದೆ, ಸೊ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದಿದೆ. ಯಾಕಂದರೆ ಆ ಪಾಡ್ಕಾಸ್ಟಲ್ಲಿ ನಾನು ಮತ್ತು ಪವನ್ ಇಬ್ಬರೇ ಮಾತಾಡ್ಕೊತಾ ಇದ್ವಿ. ಇಟ್ಸ್ ಲೈಕ್ ಅ ಫ್ರೆಂಡ್ಸ್ ಟಾಕ್ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಈ ಸಲ ನಮ್ಮ ಜೊತೆ ಸರ್ವನ ಇದ್ದಾರೆ. ಸೊ ಅವ್ರ ಜರ್ನಿ ಹಿಂಗೆ ಸ್ಟಾರ್ಟ್ ಆಯಿತು, ಅವ್ರ ಸ್ಟೋರಿ ತಿಳ್ಕೊಳ್ಳೋಣ ಈ ಸಲ. ಸೊ ಹಾಯ್ ಸರ್ವನ. ಹಾಯ್ ಸಂತೋಷ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ಸ್. ಗಿಫ್ಟ್ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಸೊ ಸರ್ವನ ಅವ್ರು ಬಂದು ಸುಮಾರು ಶಾರ್ಟ್ ಮೂವೀಸ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಒಳ್ಳೆ ಯೂಟ್ಯೂಬ್ ಸೀರೀಸ್ ಕೂಡ ಮಾಡಿದ್ದಾರೆ. ಸೊ ಮೋಸ್ಟ್ ಆಫ್ ದೆಮ್ ಹ್ಯಾವ್ ವಾಚ್ಡ್. ಅದು ಬಂದು ಎಲ್ಲಿಂದ ಬರ್ತಿರೋ ನೀವೆಲ್ಲ ಅಂತ. ಸೊ ಇಟ್ ವಾಸ್ ಸಕ್ಸಸ್ಫುಲ್ ವೆಬ್ ಸೀರೀಸ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಹ್ಯೂಮರ್ ಬೇಸ್ಡ್. ಸೊ ಪಾರ್ಟ್ 1 ಪಾರ್ಟ್ 2 ಕೂಡ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ದೆನ್ ಆಲ್ಬಮ್ಸ್ ಕೂಡ ಮಾಡಿದ್ರು, ನಿನ್ನದೇ ನೆನಪು ಅಂತ. ಆನಂದ್ ಆಡಿಯೋದಲ್ಲಿ ಇವಾಗಲೂ ಇದೆ, ಹೋಗಿ ಚೆಕ್ ಮಾಡಿ, ಲಿಂಕ್ ನಾವು ಹಾಕಿರ್ತೀವಿ. ಸೊ ಇವ್ರ ಜರ್ನಿ ತಿಳ್ಕೊಳ್ಳೋಣ ಇವತ್ತು. ಸೊ ಸರ್ವನ, ಲೈಕ್ ನಿಮ್ಮದು ಶಾರ್ಟ್ ಮೂವಿ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಕಿತ್ತೋದ್ ಲವ್ ಸ್ಟೋರಿ ತುಂಬ ಮುಂಚೆ. ಸೊ ಆಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿ ಶಾರ್ಟ್ ಮೂವಿ ಅಲ್ಲ, ಬಿಗ್ ಮೂವಿ ಇಂದಾನೆ, ಓಕೆ ಫುಲ್ ಫ್ಲೆಟ್ ಫಿಲಮ್ ಇಂದಾನೆ. ಓಕೆ ಅಲ್ಲಿಂದ ಇಲ್ಲಿ ಕಾಂಟ್ಯಾಕ್ಟ್ ಆಗಿದೆ. ಓಕೆ. ಸೊ ತಮಿಳ್ನಾಡಲ್ಲಿ ಯಾವ್ದೊಂದು ಫಿಲಮ್, ಅದೇ ದೊಡ್ಡ ಫಿಲಮ್ ಯಾವ್ದೋ ಆಡಿಷನ್ ನಡೀತಾ ಇತ್ತು. ಸೊ ಅಲ್ಲಿ ಹೋಗಿದ್ರಿ, ಅಲ್ಲಿ ನನಗೆ ಇಲ್ಲಿರೋ ಎಲ್ಲ ಕಾಂಟ್ಯಾಕ್ಟ್ ಆಗಿ ಓಕೆ ಇಲ್ಲಿ ಫಿಲಮ್ ಮಾಡೋಣ, ಶಾರ್ಟ್ ಫಿಲಮ್ ಮಾಡೋಣ ಅಂತೇಳಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಶಾರ್ಟ್ ಮೂವಿ ಜರ್ನಿ ಸ್ಟಾರ್ಟ್ ಆದಾಗ ಸೊ ಐಡಿಯಾ ಹೆಂಗೆ ಬಂತು ನನಗೆ ಇದು ಮೂವಿ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋದು ಐಡಿಯಾ? ಇಲ್ಲ, ಮೂವಿ ಇಂಡಸ್ಟ್ರಿ ಹೋಗ್ಬೇಕನ್ನೋದು ಬಂದು ಲೈಕ್ ಸ್ಕೂಲ್ ಟೈಮಲ್ಲೆಲ್ಲ ನಮ್ಮ ಅಪ್ಪ ಹೇಳ್ತಾ ಇರೋರು, ನಿನ್ನ ಅಂದರೆ ಅಪ್ಪ ನಂಗೆ ಒಳ್ಳೆ ಚೆನ್ನಾಗಿರೋ ಬಟ್ಟೆಗಳು ಹಾಕೋರು, ಸ್ಟುಡಿಯೋ ಕರ್ಕೊಂಡು ಫೋಟೋ ಇಡ್ಸೋರು. ಅವ್ರು ನನಗೆ ಇಲ್ಲ ಆಯ್ತು, ಒಂದು ಸ್ಟೇಜ್ 9th 10th ಓದ್ಬೇಕಾದ್ರೆ ಅವ್ರು ಫೋರ್ಸ್ ಮಾಡ್ತಾ ಇದ್ರು, ಇಲ್ಲ ನಿನ್ನ ಫೋಟೋ ಎಲ್ಲ ಹಿಡ್ದು ಡೈರೆಕ್ಟರ್ ಕಲ್ಸು. ಅವ್ರಿಗೆ ಗೊತ್ತಿರಲ್ಲ ಆಡಿಷನ್ ಅಟೆಂಡ್ ಮಾಡ್ಬೇಕು, ಅದೆಲ್ಲ ಅವ್ರಿಗೇನು ಗೊತ್ತಿಲ್ಲ, ನಾಲೆಜ್ ಇಲ್ಲ. ಅವ್ರು ಹೇಳೋರು, ಈ ಥರ ನೀವು ಫೋಟೋಸ್ ಹಿಡಿದ್ಬಿಟ್ಟು ಆಲ್ಬಮ್ ಮಾಡಿ ಕಲ್ಸೋ, ನೀನು ಚಾನ್ಸ್ ಸಿಗುತ್ತೆ, ಹಂಗೆ ಹಂಗೆ. ನಾನು ಸಿನಿಮಾ ಬಗ್ಗೆ ಒಂಚೂರು ನಾಲೆಜ್ ಇಲ್ಲ ನನಗೆ. ಲೇಟ್ರ್ ಏನಾಯಿತು, ಆಟೋಮೆಟಿಕ್ಕಾಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು. ಸೊ ಹಂಗೆ ಅದು ಜರ್ನಿ ಸ್ಟಾರ್ಟ್ ಆಗಿದ್ದು. ಆದಾಗ ಲೈಕ್ ಆಮೇಲೆ ಫಸ್ಟ್ ಥಿಂಗ್ ಅವಾಗ ಫೇಸ್ಬುಕ್ ಅಲ್ವಾ, ಫೇಸ್ಬುಕ್ ಪೀಕಲ್ಲಿ ಇದ್ದಿದ್ದು. ಸೊ ಅದ್ರಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು, ಯಾರು ಹಾಕೋರಲ್ಲ ಡೈರೆಕ್ಟರ್ ಶೂಟ್ ನಡೀತಾ ಇದೆ ಹಂಗೆ ಆದಾಗ. ಸೊ ಅವ್ರ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸೋದು ಹಂಗೆ. ಸೊ ಆ ಥರ ಒಂದು ತಮಿಳ್ ಮೂವಿ ಯಾವುದೋ ಒಂದು ಚಾನ್ಸ್ ಸಿಕ್ಕಿತ್ತು. ಅಲ್ಲೋಗಿ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದಾಗ ಇಲ್ಲಿರೋ ತುಂಬಾ ಜನ ಅಲ್ಲಿದ್ರು ಅವಾಗ. ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಇಲ್ಲಿ ನಾವು ಮೂವಿ ಮಾಡ್ತಾ ಇದ್ರಿ. ಅದು ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದ್ರಿ. ಅನ್ಫಾರ್ಚುನೇಟ್ಲಿ ಫಸ್ಟ್ ಟೈಮೇ ಅದು ಡ್ರಾಪ್ ಆಗೋಯ್ತು, ಫುಲ್ ಶೂಟ್ ಮಾಡಿಲ್ಲ ಅವರು. ಆವಾಗ ಲೈಕ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಮಂಜು, ಅವರು ಇವಾಗ ಆಲ್ರೆಡಿ ಇಲ್ಲಿ ಶಾರ್ಟ್ ಮೂವೀಸಲ್ಲೆಲ್ಲ ಸ್ವಲ್ಪ ಪೀಕಲ್ಲಿ ಇದ್ರು ಅವಾಗ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ಆಯಿತು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ, ಸೊ ಅವರು ನಾನು ಸೇರಿ ಮಾಡಿದ್ದೆ ಕಿತ್ತೋದ್ ಲವ್ ಫಸ್ಟ್. ಅವ್ರು ಡೈರೆಕ್ಷನ್ ಮಾಡಿ ಆಕ್ಷನ್ ಕಟ್ಟಿದಾಗ, ಸೊ ದಟ್ ವಾಸ್ ಮೈ ಫಸ್ಟ್ ಶಾರ್ಟ್ ಫಿಲ್ಮ್. ಹೌದು. ಸೊ ಕಿತ್ತೋದ್ ಲವ್ ಸ್ಟೋರಿಲಿ ಮಂಜು ಅವ್ರು ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮಾಡಿದ್ದಾರೆ. ಸೊ ಸೂನ್ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡೋದಿದೆ. ಸೊ ಶಾರ್ಟ್ ಮೂವಿ ನೋಡಿದಾಗ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಇವ್ರದ್ದು ಕಿತ್ತೋದ್ ಲವ್ ಸ್ಟೋರಿ. ಸೊ ಅದು ನಾರ್ಮಲಾಗಿ ಹೋಗ್ತಾ ಇತ್ತು, ಬಟ್ ಸಡನ್ ಆಗಿ ಅದೊಂದು ಟರ್ನ್ ತಗೊಳುತ್ತೆ. ಗೆಸ್ಟ್ ಅಪಿಯರೆನ್ಸ್ ಬರ್ತಾರೆ, ಫೈಟ್ ಸೀನ್ಸ್ ಆಗುತ್ತೆ. ನಾನು ಶಾರ್ಟ್ ಮೂವೀಸ್ ನೋಡ್ತಾ ಇದ್ದೆ, ಬಟ್ ಯಾವ ಶಾರ್ಟ್ ಮೂವೀಸಲ್ಲೂ ಫೈಟ್ ಸೀನ್ಸ್ ಆಗಲಿ ಆ ಥರ ಇರ್ತಿಲ್ಲ. ನಾರ್ಮಲ್ ಒಂದು ಕನ್ವರ್ಸೇಷನ್ ಆಗೋದು, ಮುಗಿದೋಗೋದು. ಬಟ್ ಇವ್ರದ್ದು ಸ್ಟಾರ್ಟ್ ಆದಾಗ ಹಂಗಿರಲಿಲ್ಲ. ಒಂದು ಲವ್ ಸ್ಟೋರಿ ಇದೆ, ಅದರಲ್ಲಿ ಒಂದು ಫೈಟ್ ಸೀನ್ಸ್ ಇದೆ, ಅದೊಂಥರ ಬೇರೆನೇ ತಿರುವು ತಗೊಳ್ತಾ ಇತ್ತು. ಸೊ ಅವಾಗ ನನಗೆ ಅನಿಸಿದ್ದು ನನಗೂ ಮಾಡಬೇಕು ಅಂತ. ಬಟ್ ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ದಿಲ್ಲ, ಸೊ ಮಾಡೋಕ್ಕಾಗಿಲ್ಲ. ಸೊ ಆ ಕಿತ್ತೋದ್ ಲವ್ ಸ್ಟೋರಿಲಿ ನೀವೊಂದು ಸೈಬರಲ್ಲಿ ಒಂದು ಶೂಟ್ ಮಾಡ್ತೀರಾ, ಅದನ್ನ ಆಫೀಸ್ ಸೆಟಪ್ ಮಾಡ್ತೀರಾ. ಸೊ ಅದೆಲ್ಲ ಹೆಂಗ್ ಐಡಿಯಾಸ್ ಬಂತು? ಇದನ್ನ ಆಫೀಸ್ ಸೆಟಪ್ ಅಂದ್ರೆ ಇವಾಗ ನಾವು ಒಂದು ಶಾರ್ಟ್ ಮೂವಿ ಮಾಡ್ಬೇಕಂದ್ರೆ ಆಫೀಸ್ ಸೆಟಪ್ ಅಂದ್ರೆ ಒಂದು 10 ಕಡೆ ಓಡಾಡ್ತೀವಿ. ಸೊ ಅವಾಗ ನಿಮ್ಗೆ ಹೆಂಗ್ ಐಡಿಯಾಸ್ ಬಂದಿತ್ತು? ಇಲ್ಲ, ಕಿತ್ತೋದ್ ಲವ್ ಆಗ್ಲಿ ಆಫ್ಟರ್ ದಟ್ ನಾವು ಮರ್ಮಗ ಮಾಡಿದಾಗ್ಲಿ ಫುಲ್ ಕ್ರೆಡಿಟ್ ಬಂದು ಮಂಜುನೆ. ಸೊ ಅವ್ರೆ, ನನ್ಗೂ ಅದು ಗೊತ್ತಿಲ್ಲ, ಸರ್ವನ್ ಇಲ್ಲಿ ಕುತ್ಕೊಂಡಿರ್ತಾರ ಹಿಂಗ್ ಮಾಡಿ ಅಷ್ಟೇ. ನಾನು ಅಲ್ಲಿ ಜಸ್ಟ್ ಅವಾಗ್ಲೂ ನಂಗೇನು ಗೊತ್ತಿರ್ಲಿಲ್ಲ. ಸೊ ಮಂಜು ಹೇಳೋರು ಸರ್ವನ್ ಇದ್ದಿದ್ದು ಹಿಂಗಿರುತ್ತೆ, ಹಿಂಗ್ ಮಾಡಿ ನಾವು ಕುತ್ಕೊಂಡು ಮಾಡ್ತಾ ಇದ್ದೆ. ಫೈನಲಿ ಔಟ್ಪುಟ್ ಕಟ್ಟಲ್ಲ ಆದ್ಮೇಲೆ ನಾವು ಒಂದು ನೋಡ್ತಿರಲ್ಲ, ಫಸ್ಟ್ ಕಾಪಿ ನೋಡ್ಬೇಕಾದ್ರೆ ನನಗೆ ಶಾಕು, ಈ ತರ ಎಲ್ಲ ಆಗಿದೆಯಾ ಸಿನಿಮಾ ಅಂತ ಹೇಳಿ. ಸೊ ಅವ್ರೇನು ಸರ್ವನ್ ಇಲ್ಲಿ ಇರ್ತೀರಾ, ಇದ್ರ ಕ್ಯಾರೆಕ್ಟರ್ ಬರುತ್ತೆ, ಆಕ್ಷನ್ ಓಕೆ ಇದು ಮಾಡ್ತಾ ಇದೆ, ಡೈಲಾಗ್ ಇದಿರುತ್ತೆ ಓಕೆ ಹೇಳಿ ಅಷ್ಟೇ. ಸೊ ಲೇಟರ್ ಕಿತ್ತೋದ್ ಲವ್ ಮರ್ಮಗದಲ್ಲಿ ಸ್ವಲ್ಪ ಎಲ್ಲ ಗೊತ್ತಾಯ್ತು. ಆಮೇಲೆ ಓಕೆ. ಸೊ ಮರ್ಮಂಗ ಅನ್ನೋದು ಅದು ಒಂಥರ ಕಮರ್ಷಿಯಲ್ ಶಾರ್ಟ್ ಮೂವಿ ನನಗೆ. ಸೊ ನಾನು ಕೂಡ ಮೊನ್ನೆ ಮಂಜು ಅವ್ರ ಹತ್ರ ಮಾತಾಡುವಾಗ್ಲೂ ಹೇಳಿದ್ದೆ,
ಯಾರಾದ್ರೂ ಬಂದು ಶಾರ್ಟ್ ಮೂವಿ ಮಾಡ್ತೀನಿ ಅಂದ್ರೆ ಸೊ ಫಸ್ಟ್ ರೆಫರೆನ್ಸ್ ನಾನು ಕೊಡೋದು ಮರ್ಮಾಂಗ. ನಾನು ಕೂಡ ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ಮರ್ಮಾಂಗ ಒಂದು ರೆಫರೆನ್ಸ್ ತಗೊಂತೀನಿ, ಬಿಕಾಸ್ ಅದೊಂಥರ ಕಮರ್ಷಿಯಲ್ ಆಗಿತ್ತು. ಸೊ ಅದ್ರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲೈಕ್ ಅದ್ರಲ್ಲೇ ಸ್ವಲ್ಪ ಓಪನ್ ಅಪ್ ಆಗಿದ್ದು ನನಗೆ. ಕಿತ್ತೋದ್ ಲವ್ಲಿ ಒಂಥರ ನಾರ್ಮಲ್ ಸೈಲೆಂಟ್ ಕ್ಯಾರೆಕ್ಟರ್ ಇರ್ತಲ್ವಾ, ಸೊ ಅದ್ರಲ್ಲಿ ಡೆಡ್ ಹಂಗೆ ಫುಲ್ ಏರ್ ಕಲರ್ ಎಲ್ಲ ಮಾಡಿಸಿ ಅವರು ಮಂಜು ಅವ್ರು ಸ್ವಲ್ಪ ಇಲ್ಲ ಸರ್ ಲಾಸ್ಟ್ ಟೈಮ್ ಬೇರೆ ಇದು ಕ್ಯಾರೆಕ್ಟರ್ ಹಿಂಗಿರುತ್ತೆ ಅಂತ ಹೇಳಿ ಅವರು ರಿಹರ್ಸಲ್ಸ್ ಎಲ್ಲ ಮಾಡಕ್ ಹೇಳಿ ತುಂಬಾ ಚೆನ್ನಾಗಿ ಬಂತದು. ಅದು ಎಕ್ಸ್ಪೀರಿಯನ್ಸ್ ತುಂಬಾ ಲೈಕ್ ಕಿತ್ತೋದ್ ಲವ್ ಮಾಡ್ಬೇಕಾದ್ರೆ ನಾವೇ ಇದ್ರಿ, ಆ ಮರ್ಮಾಗ ಮಾಡ್ಬೇಕಾದ್ರೆ ಬೇರೆಯವರೆಲ್ಲ ಬಂದು ಔಟ್ಸೈಡ್ ಕಾಂಟ್ಯಾಕ್ಟ್ ತುಂಬಾ ಜನ ಪರಿಚಯ ಆದ್ರೆ ಅದರಲ್ಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ. ಹೌದು. ಸೊ ಮರ್ಮಂಗ ಶಾರ್ಟ್ ಮೂವಿ ಏನಿದೆ ಅದನ್ನ ಎಲ್ರಿಗೂ ನೋಡಕ್ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಅದು ಸಮಥಿಂಗ್ ಲೈಕ್ ನೀವು ನೋಡ್ತಾ ಇದ್ರೆ ಅದ್ರಲ್ಲಿ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಶಾರ್ಟ್ಸ್ ಇರ್ಬೋದು ಅಥವಾ ಅದ್ರಲ್ಲಿ ಬರೋ ಒಂದೊಂದು ಸೀನ್ ಇರ್ಬೋದು, ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು ಅಂದ್ರೆ ಅದರಲ್ಲಿ ಆ ಶಾರ್ಟ್ ಮೂವಿಲಿ ಒಂದು ಮಾರ್ಕೆಟಲ್ಲಿ ಒಂದು ಶೂಟ್ ನಡೆಯುತ್ತೆ. ಸೊ ಆಕ್ಚುಲಿ ಆ ಶೂಟ್ ನಡೆಯುವಾಗ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲ ಅದ್ರಲ್ಲಿ ಮಾರ್ಕೆಟ್ ಸೀನ್ ತೆಗಿಬೇಕಾದ್ರೆ ತುಂಬಾ ಜನ ಅವ್ರು ನ್ಯಾಚುರಲ್ ಆಗಿ ಅವರೇ ಇದ್ರು. ನಾವು ಮಂಜು ಅವ್ರು ಏನ್ ಮಾಡ್ರು ನಾರ್ಮಲ್ ಆಗಿ ಒಂದು ಹುಡುಗಿ ಜೊತೆ ಮಾತಾಡ್ಕೊಂಡಿರೋ ತರ ನಾವ್ ಹಂಗೆ ತಗೊಂಡ್ ಹೋಗ್ಬಿಟ್ಟೆ ಅದನ್ನ. ಅದೇ ಸುಮಾರು ಜನ ಗೊತ್ತಿಲ್ಲ. ಅಲ್ಲಿ ಒಬ್ಬೊಬ್ರದ್ದು ಶೂಟ್ ತೆಗ್ದಿದ್ದಾರೆ, ಅವ್ರಲ್ಲಿ ನಾರ್ಮಲ್ ಆಗಿ ತರಕಾರಿ ಮಾರ್ತಾ ಇದ್ರು, ಅದ್ರ ಪಕ್ಕದಲ್ಲಿ ಇಟ್ಕೊಂಡು ಅವ್ರ ಹತ್ರ ಹಾಗೆ ಮಾತಾಡ್ಕೊಂಡಾಗಿ ಶೂಟ್ ಮಾಡ್ಕೊಂಡು. ಹೌದು. ಸೊ ಅದ್ರಲ್ಲಿ ಒಂದ್ ಸೀನ್ ನನಗೆ ನೆನಪಿದೆ ಅಂದ್ರೆ ಹೇಳಿದ್ದು, ತರಕಾರಿ ತಗೊಂಡು ಹುಡುಗಿ ಹೋಗ್ಬಿಡ್ತಾಳೆ, ಅವ್ರು ಕಾಸು ಗೊತ್ತಿಲ್ಲ ಅಲ್ಲಿ ಶೂಟ್ ನಡೀತಾ ಇದೆ. ಅದು ಏನಾಯ್ತು ಅದೇ ಇವ್ರಿಗೆ ಹೇಳಿದ್ರು ಹೀರೋಯಿನ್ಗೆ ಕ್ಯಾಮ್ರಾ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದಾರೆ, ಇವಾಗ ಅಲ್ಲಿ ತಗೊಂಡು ನೀವ್ ಹಿಂಗ್ ಹೋಗಿ ಅಂತ. ನಾವೆಲ್ಲ ಈ ಕಡೆ ನಿಂತ್ಕೊಂಡಿದ್ರಿ, ಹೋದ್ರು ತಗೊಂಡು ಸೊ ಇರೋ ಕನ್ವರ್ಸೇಷನ್ ಇರುತ್ತೆ, ಅವ್ರು ಹಂಗೆ ಹೋಗ್ಬಿಟ್ರು. ಈಗ ಕಾಸು ಕೊಡಿದ್ರೆ ಹುಡುಗಿ ಓಡ್ತದೆ, ಕಾಸು ಕೊಡಿದ್ರೆ ಹೋಗ್ತದೆ ಅಂತ ಹೇಳಿ ಆಮೇಲೆ ನಾವೆಲ್ಲ ಹೋಗಿ ಈ ತರ ನಡೀತದೆ ಅಂತ ಹೇಳಿ ಅವ್ರಿಗೆ ಅದೇನಿದೆ ಎಲ್ಲ. ಸೊ ಶಾರ್ಟ್ ಮೂವಿ ಜರ್ನಿಲಿ ಹಿಂಗೆಲ್ಲ ಆಗತ್ತೆ. ಲೈಕ್ ಕೆಲವೊಂದ್ಸಲಿ ನಾವು ರಿವೀಲ್ ಮಾಡಕ್ ಆಗಲ್ಲ ಕ್ಯಾಮ್ರಾ ಇಟ್ಟಿದೀವಿ ಅನ್ಬಿಟ್ಟು, ಅದು ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ ಅಲ್ಲಿ. ದೊಡ್ಡ ಮೂವಿದಾದ್ರೆ ಅವ್ರು ಕ್ರೂ ಇರ್ತಾರೆ, ಮೇಂಟೈನ್ ಮಾಡಕ್ಕಾಗತ್ತೆ. ಬಟ್ ಶಾರ್ಟ್ ಮೂವೀಸ್ ಅಲ್ಲಿ ಆದ್ರೆ ಆತರ ಆಗಲ್ಲ. ಮೇಂಟೈನ್ ಮಾಡಬೇಕು ಅಥವಾ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದು ಶಾರ್ಟ್ ಮೂವೀಸ್ ಅಲ್ಲಿ ತುಂಬಾ ಕಷ್ಟ. ಬಟ್ ಅವಾಗ ಈ ತರ ಕ್ಯಾಮ್ರಾ ಟ್ರಿಕ್ಸ್ ಯೂಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಯಾರಿಗೂ ಗೊತ್ತಾಗಲ್ಲ. ಸೊ ಶಾರ್ಟ್ ಮೂವೀಸ್ ಅಲ್ಲಿ ತುಂಬಾ ಫನ್ ಇರುತ್ತೆ ಆಕ್ಚುಲ್ ಆಗಿ ಮಾಡುವಾಗ. ಶಾರ್ಟ್ ಮೂವೀಸ್ ಎಲ್ಲ ಇರುತ್ತೆ, ಲೈಕ್ ಬಿಗಿನಿಂಗ್ ಅಲ್ವಾ, ನನ್ಗೆ ಎಲ್ಲಾನು ಹೊಸದ್ ನನ್ಗೆ ಅದ್ರಲ್ಲಿ. ಹೌದು, ಈಚ್ ಅಂಡ್ ಎವ್ರಿಥಿಂಗ್ ನನ್ಗೆ ಹೊಸದ್ ಅದ್ರಲ್ಲಿ. ಸೊ ಮರ್ಮಾಂಗ ಆದ್ಮೇಲೆ ನೆಕ್ಸ್ಟ್ ಇವರು ಕ್ಲಿಕ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ರು, ಅದಕ್ಕೆ ಸುಮಾರು ಅವಾರ್ಡ್ಸ್ ಕೂಡ ಬಂದಿದೆ. ಸೊ ಅದ್ರದ್ದು ಹೇಗಿತ್ತು ಲೈಕ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅದ್ರ ಜರ್ನಿ? ಲೈಕ್ ಅದೊಂಥರ ನನ್ಗೆ ಲೈಫ್ ನಾವು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಆಲ್ ಟೈಮ್ ಫೇವರೇಟ್ ಅದು ಕ್ಲಿಕ್. ರೈಟ್. ಅದು ಯಾಕಂದ್ರೆ ಅದು ಎಸ್ಪೆಷಲಿ ಒಂದು ಫೋಟೋಗ್ರಾಫರ್ ಇರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಫೋಟೋಗ್ರಾಫರ್ ಪ್ಲಸ್ ಟ್ರಾವೆಲರ್. ಎಸ್. ಸೊ ಆ ಟ್ರಾವೆಲ್ ಮಾಡ್ತಾ ಫೋಟೋಗ್ರಾಫಿ ಆಕ್ಚುಲಿ ಏನಂದ್ರೆ ಮರ್ಮಾಗ ಶಾರ್ಟ್ ಫಿಲಮ್ ಆಯ್ತು, ಅದಾದ್ಮೇಲೆ ಮಂಜು ರಾಜೀವ ಫಿಲಮ್ ಟೇಕ್ ಆಫ್ ಮಾಡಿದ್ರು. ಸೊ ನಾನ್ ಸುಮ್ನೆ ಇದೆಲ್ಲ ಏನ್ ಮಾಡೋದು ಅಂತಿದ್ದಾಗ ಕಾರ್ತಿಕ್ ನಮ್ಮ ಅವ್ರ ಜೊತೆ ಎಲ್ಲ ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ದೆ, ಇಲ್ಲ ಈ ತರ ಒಂದ್ ಮಾಡೋಣ ಅಂತಿದ್ದೀನಿ ಅಂದಾಗ ತುಂಬಾ ಡಿಸ್ಕಷನ್ ಮಾಡ್ತಾ ಇದ್ರು. ಅವರು ಸ್ಟೋರೀಸ್ ಹೇಳೋರು ಹಿಂಗೆ ಇದ್ ಮಾಡೋಣ ಅಂತ ಹೇಳಿ ಫೈನಲ್ ಆಗಿ ಒಂದ್ ಲೈನ್ ಕಾರ್ತಿಕ್ ಒಂದ್ ಲೈನ್ ಇದೆ, ಈ ತರ ಇದೆ ಕಾರ್ತಿಕ್ ನೋಡು ಇದ್ರ ಮಾಡೋಣ ಇದು ಅಂತ ಹೇಳಿದಾಗ ಓಕೆ ಅವ್ನಿಗೂ ಇಷ್ಟ ಆಯ್ತು. ನಾನು ಹೇಳ್ದೆ ಒಂದ್ ಲೈನ್ ಹೇಳ್ದೆ, ಅವ್ನಿಗೆ ಇಷ್ಟ ಆಯ್ತು. ಅವಂದೇ ಇನ್ಪುಟ್ ಜಾಸ್ತಿ ಇರೋದು ಅದ್ರಲ್ಲಿ. ನಾನು ಒಂದ್ ಲೈನ್ ಬ್ಲಾಂಕ್ ಹಂಗೆ ಹಿಂಗಿರುತ್ತೆ ಕಾರ್ತಿಕ್ ಅಂತ ಹೇಳಿ, ಅದ್ರಲ್ಲಿ ವೇರಿಯೇಷನ್ ಕೊಟ್ಟಿದ್ದವನು, ಇಲ್ಲ ನಾ ಹಿಂಗ್ ಮಾಡೋಣ ಈ ತರ ಇರುತ್ತೆ ಅಂತ ಹೇಳಿ ಆ ಟ್ರಾವೆಲ್ ತಗೊಂಡೋಗಿದ್ದವನೇ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂದೆ, ಕ್ಲೈಮ್ಯಾಕ್ಸ್ ನಾನು ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೆ ಅವ್ನಿಗೆ. ಇದ್ರ ಬಿಫೋರ್ ಒಂದು ಟ್ರಾವೆಲ್ ತೋರ್ಸೋಣ ಅಂತ ಹೇಳಿ. ಸೊ ನಮಗೂ ಟ್ರಾವೆಲ್ ಅಲ್ವಾ, ವೈನಾಡ್ ಹೋಗ್ತಾ ಇದ್ರಿ, ಸೊ ಹಂಗೆ ತಗೊಂಡೋಗಿ ಅದು ಮಾಡಿತ್ತು. ಅದು ಕಾರ್ತಿಕ್ ಹಿಂಗೋ ಗೊತ್ತಿಲ್ಲ, ನನ್ ಮಾತ್ರ ಅದು ಆಲ್ ಟೈಮ್ ಫೇವ್ರೆಟ್ ಕ್ಲಿಕ್. ಸೊ ಕಾರ್ತಿಕ್ ಅವ್ರು ಬಂದ್ಬಿಟ್ಟು ಆಕ್ಚುಲ್ ಆಗಿ ಅವ್ರು ಸ್ಟಾರ್ಟ್ ಮಾಡಿದ್ದು ಮಂಜು ಅವ್ರ ಜೊತೆ ಕ್ಯಾಮ್ರಾ ವರ್ಕ್. ಸೊ ಅವರು ಅದಾದ್ಮೇಲೆ ದೊಡ್ಡ ಮೂವೀಸಲ್ಲೂ ವರ್ಕ್ ಮಾಡಿದ್ರು. ರೀಸೆಂಟಾಗಿ ಹೊಯ್ಸಳ, ಗುರುದೇವ್ ಹೊಯ್ಸಳ, ಅದರಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವ್ರದ್ದು ಇವರೆಲ್ಲ ಒಂದು ಟೀಮ್ ಇದೆ ಆಯ್ತಾ. ಇವ್ರ ಟೀಮ್ ನೋಡಿದಾಗ ನಂಗೆ ಸಖತ್ ಖುಷಿ ಆಗುತ್ತೆ. ಇವ್ರದ್ದೊಂದು ಸಖತ್ ಬಾಂಡಿಂಗ್ ಟೀಮು. ಯಾಕಂದ್ರೆ ಇವರು ಒಟ್ಟಿಗೆ ಬೆಳೆದವ್ರು, ಜೊತೆಗೆ ಚಿಕ್ಕವರಿಂದ ಬೆಳೆದವ್ರು ಕೂಡ ಹಂಗೆ ಇವರು ಕೆಲ್ಸದಲ್ಲೂ ಬೆಳೆದವ್ರು ಜೊತೆಗೆ. ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾಗಲಿ ಆ್ಯಕ್ಟಿಂಗ್ ಕರಿಯರಲ್ಲಾಗಲಿ ಒಟ್ಟಿಗೆ ಬೆಳೆದವ್ರು ಇವರು. ಸೊ ನನಗೆ ಅದು ನೋಡಿದಾಗ ಒಂಥರ ಖುಷಿ ಆಗುತ್ತೆ, ಒಂದ್ ಕಡೆ ಜೆಲಸಿ ಕೂಡ ಆಗುತ್ತೆ, ನನ್ನ ಹತ್ರ ಒಂದು ಟೀಮ್ ಇಲ್ವಲ್ಲ ಅಂತ. ಸೊ ಅದು ನಾರ್ಮಲ್, ಎಲ್ರಿಗೂ ಕಾಮನ್ ಆಗೇ ಆಗುತ್ತೆ. ಸೊ ಕ್ಲಿಕ್ ಆಯ್ತು, ಮರ್ಮಾಂಗ ಆಯ್ತು, ನೆಕ್ಸ್ಟ್ ಜಿಮ್ ಇದು ಹೆಂಗ್ ಸ್ಟಾರ್ಟ್ ಆಯ್ತು? ಇಲ್ಲ ಜಿಮ್ ಇವಾಗ ರೀಸನ್ 1 year ಆಯ್ತು ಜಿಮ್. ಅದಕ್ಕೆ ಮುಂಚೆ ಅದಾದ್ಮೇಲೆ ಲೈಕ್ ಸಬ್ವೇ ಮಾಡಿದ್ರಿ, ಆಲ್ಮೋಸ್ಟ್ ಮಾಡಿದ್ರಿ. ಲೇಟರ್ ನಾನು ವರ್ಕ್ ಮಾಡ್ತಾ ಇದ್ದೆ ಆಸ್ ಅಕೌಂಟೆಂಟ್ ಆಗಿ ಕೋರ್ಮಂಗಲದಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ವರ್ಕ್ ಮಾಡ್ತಾ ಇದ್ದೆ.
ಅದೇ ಲಾಕ್ಡೌನ್ ಅಲ್ವಾ, ಎಲ್ರಿಗೂ ಬಿತ್ತಲ್ವಾ. ಸೊ ನಮ್ ಕಂಪನಿನೂ ಅದೇ ತರ ಇದಾಯ್ತು. ಅದ್ ಬಿಟ್ಟು ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷ ಸುಮ್ಮನೆ ಇದೆ ಮನೇಲಿ. ಆ ಟೈಮಲ್ಲಿ ಮಾಡಿದ್ದೆ ಆಲ್ಬಮ್ ಸಾಂಗ್ ಅದೆಲ್ಲ ಅವಾಗ ಮಾಡಿ, ಲಾಕ್ಡೌನ್ ಮುಗಿದ್ಮೇಲೆ. ಆಮೇಲೆ ಸರಿ ಓಕೆ, ಏನ್ ನಿನ್ಗ ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಏನಾದ್ರು ಓನ್ ಮಾಡೋಣ ಅಂತ ಇರ್ಬೇಕಾದ್ರೆ ಜಿಮ್ ಅನ್ಎಕ್ಸ್ಪೆಕ್ಟೆಡ್. ನಾನು ವರ್ಕೌಟ್ ಹೋಗೋ ಪ್ಲೇಸ್ ಅಲ್ಲಿ ಅವ್ರು ಹೇಳಿದ್ರು ಜಿಮ್ ಇದೆ ನೋಡಿ ಮಾಡಿ ಅಂತ ಹೇಳಿದಾಗ, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಫೀಲ್ಡ್ ಒಳಗೆ ಬಂದಿರೋದು. ನೈಸ್. ಸೊ ಲಾಕ್ಡೌನ್ ಅಲ್ಲಿ ತುಂಬಾ ಜನ ಉದ್ಧಾರ ಆದ್ರು ಅಂತ ಆಯ್ತು. ಹೌದು, ಅದ್ರಲ್ಲಿ ನಾವು ಒಬ್ರು ಉದ್ಧಾರ ಆದ್ರಲ್ಲಿ ಹೋಯ್ತು. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಮಾತಾಡಿದ್ವಿ, ಲಾಕ್ಡೌನ್ ಅಲ್ಲಿ ತುಂಬಾ ಜನ ಮದ್ವೆ ಆದ್ರು, ಕಾಸು ಉಳ್ಸಕ್ ಮದ್ವೆ ಆದ್ರು, ಡೆಸ್ಪರೇಟ್ ಆಗಿ ಮದ್ವೆ ಆದ್ರು ಅಂತ. ಬಟ್ ಸುಮಾರು ಜನ ಉದ್ಧಾರ ಆದವರು ಇದ್ದಾರೆ. ಸೊ ಎಕ್ಸಾಂಪಲ್ ಇಲ್ಲಿ ಇದ್ದಾರೆ. ಸೊ ಲಾಕ್ಡೌನ್ ಒಂಥರ ತುಂಬಾ ಜನಕ್ಕೆ ಬೇರೆ ಬೇರೆ ತರ ಬಂತು. ಇಲ್ಲ, ಲಾಕ್ಡೌನ್ ಎಫೆಕ್ಟ್ ನಮ್ದು ಸಬ್ವೆ ಮತ್ತೆ ಆಲ್ಬಮ್. ಲಾಕ್ಡೌನ್ ಇರೋದ್ರೆ ನಾವು ಮಾಡ್ತಾ ಇರ್ಲಿಲ್ಲ. ಹೌದು, ಸಬ್ವೆ ಶಾರ್ಟ್ ಮೂವಿ ಬಂದ್ಬಿಟ್ಟು ಅದು ಆಕ್ಚುಲಿ ನಮ್ ಬೊಮ್ಮನಹಳ್ಳಿ ಸಬ್ವೆಲ್ ಮಾಡಿರೋದು. ಸಿಂಗ್ಸಂದ್ರ. ಓಕೆ, ಸಿಂಗ್ಸಂದ್ರ ಸಬ್ವೆ, ರೈಟ್. ಸೊ ಲಾಕ್ಡೌನ್ ಅಲ್ಲಿ ಜನ ಓಡಾಡ್ತಾ ಇರ್ಲಿಲ್ಲ, ಸೊ ಆಪರ್ಚುನಿಟಿ ಇತ್ತು. ಆಕ್ಚುಲಿ ಸಬ್ವೆ ಸ್ಟಾರ್ಟ್ ಆಲ್ಬಮ್ ಸಾಂಗ್ ಮಾಡಕ್ಕೆ ರೋಹಿತ್ ಅವ್ರನ್ನ ಮೀಟ್ ಮಾಡಿದ್ರಿ. ರೋಹಿತ್ ಅವ್ರನ್ನ ಮೀಟ್ ಮಾಡಿ ಈ ತರ ಒಂದು ಬ್ರೇಕಪ್ ತರ ಒಂದು ಇರುತ್ತೆ ಅಂತ ಹೇಳಿ ಕೊಟ್ಬಿಟ್ಟು ಬಂದ್ರಿ. ಅವ್ರನ್ನ ಸರಿ ವರ್ಕ್ ಮಾಡ್ತೀವಿ ಅಂತ ಕುತ್ಕೊಂಡ್ರು. 3 days 4 days ಆಫ್ಟರ್ ಏನೋ ಲಾಕ್ಡೌನ್ ಅನೌನ್ಸ್ ಮಾಡಿ. ಸೊ ಆ ಸಾಂಗ್ ಹಂಗೆ ಸ್ಟಾಪ್ ಆಗೋಯ್ತು. ಸರಿ ಸುಮ್ನೆ ಇದ್ರಿ ಅಂತ ನಾವು ಚಿಕ್ಕ ಕ್ಲಿಪ್ ಮಾಡೋಣ. ಅವಾಗ ಪೀಕ್ ಅಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಫುಲ್ ಎಲ್ರು ಮನೇಲಿ ಇದ್ರು. ಅವಾಗ ಸರಿ ಚಿಕ್ಕದಾಗ ಏನಾದ್ರು ಮಾಡೋಣ ಅಂತ ಹೇಳ್ದ ಪ್ಲಾನ್ ಮಾಡ್ತಾ ಇದ್ದಾಗ ಸೇಮ್ ಅದೇ ಕಾರ್ತಿ ಹತ್ರ ಡಿಸ್ಕಷನ್ ಮಾಡ್ಕೊಂಡು, ಇಲ್ಲ ಈ ತರ ಒಂದಿದೆ, ಅವ್ನ ಮಟ್ಟ ಒನ್ಲೈನ್ ಅದೇ ತರ ಮಿಡ್ ಪರ್ಸನ್ ಸಿಕ್ಬಿಡುತ್ತೆ, ಬಿಗಿನಿಂಗ್ ಎಂಡಿಂಗ್ ಸಿಗಲ್ಲ ನಮ್ಗೆ. ಅದೇ ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಯ್ತು ಓಕೆ ಈ ತರ ಮಾಡೋಣ ಅಂತ ಹೇಳಿ ಫಸ್ಟ್ ಲಾಕ್ಡೌನ್ ಮುಗ್ದಿ ಫ್ರೀ ಬಿಟ್ಟಿದಾಗ ಸರಿ ಓಕೆ ಮಾಡೋಣ, ಪರ್ಮಿಷನ್ ಸಿಕ್ಕಿಲ್ಲ. ಹಂಗಲ್ಲಿರೋ ಹತ್ರ ಲೋಕಲ್ ಹತ್ರ ಮಾತಾಡಿ ಓಕೆ 2 ದಿವಸದಲ್ಲಿ ಮುಗಿಸ್ಬೇಕಂತ ಹೇಳಿ ನೈಟ್ ಏನೋ ಮುಗಿಸ್ಬಿಟ್ಟು ಸಬ್ವೆ ಆ ಸಾಂಗ್ ಸ್ಟಾರ್ಟ್ ಮಾಡಿದ್ ನಾವು. ಸೆಂಟ್ರಲ್ಲಿ ಬಿಟ್ವೀನ್ ಸಬ್ವೆ ಮುಗ್ದಿ ಆಲ್ಮೋಸ್ಟ್ ರಿಲೀಸ್ ಆಗೋಯ್ತು. ನಮ್ ಸಾಂಗ್ ಹಂಗೆ ಆಮೇಲೆ ಆಲ್ಬಮ್ ಸಾಂಗ್ ಮಾಡಿ. ಸೊ ಶಾರ್ಟ್ ಮೂವಿ ಮಾಡುವಾಗ ಒಂದು ಏನಂದ್ರೆ ಸ್ಟೋರಿ ಇರುತ್ತೆ, ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡಿದಾಗ ಏನೋ ಒಂದು ಆಗ್ಬಿಡುತ್ತೆ. ಸೊ ಸಕ್ಸಸ್ ಎಲ್ರಿಗೂ ಸಿಗಲ್ಲ ಶಾರ್ಟ್ ಮೂವಿಲಿ. ಅದ್ರಲ್ಲಿ ನಾನು ಒಬ್ಬ ಎಕ್ಸಾಂಪಲ್. ನಾನು ಸುಮಾರು ಮಾಡಿದೆ, ಯಾವ್ದು ಓಡ್ಲಿಲ್ಲ. ಕಾರಣ ನನ್ನ ಪ್ಲಾನ್ ಚೆನ್ನಾಗಿರ್ತಿತ್ತು, ಎಕ್ಸಿಕ್ಯೂಟ್ ಆಗ್ತಾ ಇರ್ಲಿಲ್ಲ. ಸೊ ಅದೊಂದು ಇದೆ. ಸೊ ಇವಾಗ ಯಾರು ಶಾರ್ಟ್ ಮೂವಿ ಮಾಡಬೇಕು ಅಥವಾ ಯೂಟ್ಯೂಬಲ್ಲಿ ನಂದು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಏನಿದ್ದಾರೆ, ಅವ್ರಿಗೇನು ಸಜೆಷನ್ಸ್? ಲೈಕ್ ಸಜೆಷನ್ಸ್ ಏನಿಲ್ಲ, ಪ್ರೀ ಪ್ಲಾನ್ಡ್ ಇದೆ ಅಲ್ವಾ. ಬಿಫೋರ್ ಶೂಟ್ ನಾವೇನ್ ಪ್ಲಾನ್ ಮಾಡ್ತೀರಿ, ಸೊ ಅದ್ರಲ್ಲಿ ಸ್ಟ್ರಾಂಗ್ ಆಗಿರಿ ಅಷ್ಟೇ. ಅದ್ರಲ್ಲಿ ಸ್ಟ್ರಾಂಗ್ ಆಗಿದ್ರೆ ಅಲ್ಲೋಗಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲ ಈಸಿ ಇರುತ್ತೆ. ಹೌದು. ಇವಾಗ ಶಾರ್ಟ್ ಫಿಲ್ಮ್ ಮಾಡೋದೆಲ್ಲ ತುಂಬಾ ಈಸಿ ಆಗುತ್ತೆ. ನಾವು ಮಾಡೋ ಟೈಮಲ್ಲಿ ಲೈಕ್ ಕ್ಯಾಮ್ರಾಗಳು ಮಾಡೋದು ತುಂಬಾ ಕಷ್ಟ ಆಯ್ತು. ಆ ರೆಂಟ್ ಕೊಡೋದಕ್ಕೂ ಅಷ್ಟು ಕಷ್ಟ ಆಯ್ತು. 5D Mark 4 ಬಂದು ಅವಾಗ ಪರ್ ಡೇ 5,000 rupees 6,000 rupees ಪರ್ ಡೇ ರೆಂಟ್. ಇವಾಗ ಎಲ್ಲಿ ಐಫೋನ್ ಶೂಟ್ ಮಾಡ್ತಾರೆ ಇವಾಗ. ನಿಜ ಕರೆಕ್ಟ್ ಅಲ್ವಾ. ಆಕ್ಚುಲಿ ಫೋನ್ ಶೂಟ್ ಮಾಡೋ ಪ್ಲಾನ್ ಅಲ್ಲೂ ನಾವೇನೋ ಪ್ಲಾನ್ ಮಾಡಿಲ್ಲ ಅದೆಲ್ಲ. ಸೊ ಮಾಡ್ತಾರೆ. ಸೊ ಇವಾಗ ವೇ ಈಸಿ ಇದೆ, ಹೌದು ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಇವಾಗ ಲೈಕ್ ಯೂಟ್ಯೂಬ್ ಚಾನಲ್ಸ್ ಆಗ್ಲಿ ಸೊ ಎಲ್ಲ ಮಾಡ್ತಾ ಇದಾರಲ್ಲ. ಆಲ್ಮೋಸ್ಟ್ ಮೊಬೈಲ್ ಅಲ್ಲಿ ತೆಗಿಯೋದೇ ಜಾಸ್ತಿ ಆಗಿದೆ ಅಲ್ವಾ. ಸಜೆಷನ್ ಅಂತೇನಿಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದಿರೋ ಮಾಡಿ ಅಷ್ಟೇ. ಸೊ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಉದ್ಧಾರ ಆಗಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಆಮೇಲೆ ಆಗತ್ತೆ. ಸ್ಟಾರ್ಟ್ ಮಾಡೋದು ಮಾತ್ರ ನಿಮಗೆ ಬಿಟ್ಟಿದ್ದು, ಸ್ಟಾರ್ಟಿಂಗು ಎಂಡಿಂಗು. ಆದ್ಮೇಲೆ ಅಪ್ಲೋಡ್ ಮಾಡಿ ಸರ್ ವೆದರ್ ರೀಚ್ ಆಗುತ್ತೆ ರೀಚ್ ಆಗಲ್ಲ, ಇಟ್ಸ್ ಆಲ್ ಸೆಕೆಂಡರಿ. ಹೌದು, ನೀವು ಕ್ಲೀನ್ ಆಗಿ ಪ್ರಾಪರ್ ಆಗಿ ನೀವು ಮಾಡಿದ್ರೆ ನೀವು ಗೆದ್ದಾಗ ಲೆಕ್ಕ. ಕರೆಕ್ಟ್. ಸೊ ಅದನ್ನ ಮಾಡಿದ್ರೆ ಸಾಕು. ನಾನು ಕಿತ್ತೋರ್ಲ ನನ್ನ ಮೈಂಡ್ ಅಲ್ಲಿ ಇದ್ದಿದೆ ಏನ್ ಗೊತ್ತಾ, ಎಲ್ರಿಗೂ ಹೇಳ್ಕೊಬಿಟ್ಟಿದ್ದೆ. ಫಸ್ಟ್ ನಾನು ಮಾಡ್ಬೇಕಾದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಎಲ್ರು ಈ ತರ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀನಿ ಅಂತ. ಆಗಿಲ್ಲ, ಶೂಟ್ ಅರ್ಧದಲ್ಲೇ ನಿಂತೋಯ್ತು, ರಿಲೀಸು ಆಗಿಲ್ಲ. ಅವಾಗ ಮಂಜೂರ್ ಜೊತೆ ಮಾಡ್ಬೇಕಾದ್ರೆ ಮಂಜೂರ್ಗೆ ಹೇಳ್ದೆ, ನನ್ಗೇನು ಬೇಡ ಮೂವಿ, ನನ್ಗಿದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ಬಿಟ್ರೆ ಸಾಕು. ನೋಡಿ ರಿಲೀಸ್ ಆಯ್ತು, ಚೆನ್ನಾಗಿ ವ್ಯೂಸ್ ಹೋಯ್ತು, ಅದಕ್ಕೆ ಅವಾರ್ಡು ಸಿಕ್ತು ನಮ್ಗೆ. ಕಿತ್ತೋರ್ಗೆ ಫಸ್ಟ್ ಒಂದು ಅವಾರ್ಡು ಸಿಕ್ತು ನಮ್ಗೆ. ಸೊ ಅದು ನನ್ಗೆ ಅದೇ ನನ್ ಮೈಂಡ್ ಅಲ್ಲಿ ಇದ್ದಿದ್ದು ಅಷ್ಟೇ, ರಿಲೀಸ್ ಆಗ್ಬಿಟ್ರೆ ಸಾಕು, ಅದೊಂದು ಮೈಂಡ್ ಅಲ್ಲಿ ಇತ್ತು. ಸೊ ಅದು ಅವಾಗ್ಲೇ ನನ್ಗೆ ಬೂಸ್ಟ್ ಅಪ್ ಆಗಿ ನೆಕ್ಸ್ಟ್ ಬರ್ಮಾಂಗ ಕ್ಲಿಕ್ ಬಂದು ನಾವು ಶೂಟ್ ಮಾಡಿ ರೋಹಿತ್ ಹತ್ರ ಮ್ಯೂಸಿಕ್ ತಗೊಂಡೋಗಿದ್ದಾಗ ರೋಹಿತ್ ಅವ್ರ ಹತ್ರ ಅವರೇ ನಮ್ಗೆ ಹೇಳಿದ್ದು, ಇದು ಡೈರೆಕ್ಟ್ ರಿಲೀಸ್ ಮಾಡ್ಬೇಡಿ, ಅವಾರ್ಡ್ ಫಂಕ್ಷನ್ ಕಲ್ಸಿ, ಇದು ಅವಾರ್ಡ್ ಮೂವಿ ತರ ಇದೆ ಅಂತ ಹೇಳಿ. ಹೌದಾ ಅಂತೇಳಿ ಅವ್ರು ಹೇಳಿದ್ಮೇಲೆ ಸರಿ ಓಕೆ 1-2 ಕಡೆ ಕಲಿಸ್ತೆ. ನೋಡಿದ್ರೆ ಓಕೆ ಆಮೇಲೆ ಹತ್ತಿರ ಸರಿ ಬ್ಯಾಕ್ ಟು ಬ್ಯಾಕ್ ಅವರೇ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಈ ತರ ಕಾಂಪಿಟೇಷನ್ ಇದೆ ಮಾಡ್ತೀರಾ ಅಂತ ಹೇಳಿ. ಅದ 9 to 10 hours ಏನೋ ಬಂತದೆ. ಒಂದ್ ಜಾಗ ಟೈಟಲ್ ವಿನ್ ಆಯ್ತು ಮಂಗಳೂರಲ್ಲೆಲ್ಲ. 9 to 10
ಅನ್ಎಕ್ಸ್ಪೆಕ್ಟ್ ಅದೇ ಹೇಳ್ತಾ ಇದ್ರಲ್ವಾ ಎವ್ರಿ ನನಗೆ ಅದು ಯಾವಾಗ ಫೇವ್ರೇಟ್. ಸೊ ಏನು ಮಾಡ್ತಾ ಇದ್ದೀರಾ ಮಾಡಿ, ಅದು ಜರ್ನಿ ಅದು ಹೆಂಗೆ ಅಂದರೆ ನೀವು ಸ್ಟಾರ್ಟ್ ಮಾಡ್ತೀರಾ ಎಂಡ್ ಮಾಡ್ತೀರಾ, ಬಟ್ ಆ ಎಂಡಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಾಗಲ್ಲ. ಸೊ ಆಲ್ವೇಸ್ ಕೀಪ್ ಟ್ರೈಯಿಂಗ್, ಏನು ಮಾಡಬೇಕು ಅಂತ ಅದನ್ನು ಟ್ರೈ ಮಾಡ್ತಾ ಇರಿ, ಹಾಗೆ ಆಗುತ್ತೆ ಏನಾದರೂ ಒಂದು. ಸೊ ಇದೆಲ್ಲ ಆದಮೇಲೆ ಒಂದು ಹ್ಯೂಮರಸ್ ವೆಬ್ ಸೀರೀಸ್ ಬಂತು, ಯೂಟ್ಯೂಬ್ ಸೀರೀಸು. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಸೊ ಅದ್ರದ್ದು ಹೆಂಗೆ ಸ್ಟಾರ್ಟ್ ಆಯಿತು? ಲೈಕ್ ಆ ಟೀಮ್ ಇದೆಯಲ್ಲ, ಆ ಟೀಮ್ ಇವಾಗ ಲೈಕ್ ಒಂಥರ ಅವ್ರನ್ನ ಸುಮ್ಮನೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಒಳಗಡೆ ವೈಬ್. ಅದು ಹೇಮಂತ್ ಡೈರೆಕ್ಟರ್ ಹೇಮಂತ್, ನೀವ್ ಹೇಳಿದ್ರಲ್ಲ ಸ್ಟಾರ್ಟ್ ಮಾಡಿ ಎಂಡ್ ಆಗ್ತಿದ್ದಂಗೆ ಇನ್ನೊಂದು ಬರುತ್ತೆ, ಅದೇ ತರನೇ ಜಿಮ್ ತಗೊಂಡೆ ಸರಿ ಮತ್ತೆ ಮೂವಿ ಸೇಲ್ ಮಾಡಕ್ ಆಗುತ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಹೇಮಂತ್ ಅಂತ ಇಲ್ಲಿ ನಮ್ಮ ಮಂಜು ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾರೆ. ಸೊ ಅವ್ರು ಕರೆದಿ ಈ ತರ ಮಾಡ್ತಾ ಇದ್ದೀನಿ, ಪ್ಲಾನ್ ಇದೆ, ನೀವು ಮಾಡ್ತೀರಾ? ಓಕೆಪ್ಪ ಮಾಡ್ತೀನಿ. ಸೊ ಹಂಗ್ ಸ್ಟಾರ್ಟ್ ಆಗಿದೆ ಅದು ಲೈಕ್ ಹೇಮಂತ್ ಬಂದು ಕಾಮಿಡಿ ಸಾಕದಾಗಿದೆ. ಹೌದು, ಅವ್ನು ಏನೋ ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾದ್ರೆ ಇನ್ನ 2-3 ಸ್ಕ್ರಿಪ್ಟ್ ಹೇಳಿದ್ರು, ಈ ತರ ಪ್ಲಾನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಿರ್ಬೇಕಾದ್ರೆ ನಾನು ಬಿದ್ದು ಬಿದ್ದು ಇಲ್ಲೇ ಆಲ್ಮೋಸ್ಟ್ ಎಲ್ಲ ರಿಯಲ್ಸಲ್ಸ್ ಎಲ್ಲ ಇಲ್ಲೇ ಮಾಡಿದ್ರು. ಹೌದು, ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿರ್ತೀರಾ. ನಾನ್ ಫಾಲೋ ಮಾಡ್ದೆ, ವೆಯ್ಟ್ ಮಾಡ್ದೆ, ಕೇಳ್ತಾನೆ ಅದು ಇನ್ನೂ ಕೇಳ್ತಾ ಇದಾರೆ. ಬಟ್ ಎಲ್ಲಿ ಪಾರ್ಟ್ 5 ಏನೋ ಲಾಸ್ಟ್ ಮಾಡಿದಾರೆ ಅಂತ. ಹೌದು, ಲಾಸ್ಟ್ ಮಾಡಿದಾರೆ. ಸೊ ಅದ್ರದ್ದು ಕೂಡ ಲಿಂಕ್ ಹಾಕ್ತಿವಿ ಶಾರ್ಟ್ ಮೂವೀಸ್ದು. ಸೊ ಚೆಕ್ ಮಾಡಿ, ವೆಬ್ ಸೀರೀಸ್ ಚೆಕ್ ಮಾಡಿ. ಅದು ಪಾರ್ಟ್ 1 ಪಾರ್ಟ್ 2 ಸಖತ್ ಫನ್ನಿ ಆಗಿದೆ. ಅದ್ ನೋಡಿದ್ರೆ ಒಂಥರ ಏನ್ ಹೇಳ್ತೀರಾ, ಅದೊಂದು ಟೀಮ್ ಇದೆಯಲ್ಲ, ಆ ಟೀಮ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಅವ್ರ ಟೀಮ್ದು ನೀವು ತುಂಬಾ ಬೇರೆ ಬೇರೆ ಶಾರ್ಟ್ ಮೂವೀಸ್ ಬಂದಿದೆ, ಯೂಟ್ಯೂಬ್ ಸೀರೀಸ್ ಬಂದಿದೆ. ಸೊ ಅದ್ರಲ್ಲಿ ಇದು ಕೂಡ ಒಂದು ತುಂಬಾ ಚೆನ್ನಾಗಿದೆ. ಸೊ ಅದನ್ನ ಲಿಂಕ್ ಹಾಕಿರ್ತೀವಿ, ನೋಡಿ. ಅಂಡ್ ಇದೆಲ್ಲ ಅದ್ರ ಮಧ್ಯೆ ಒಂದು ಆಲ್ಬಮ್ ಸಾಂಗ್ ಕೂಡ ಮಾಡ್ತೀರಾ? ಹೌದು, ನೀನದೇ ನೆನಪು. ಹೌದು. ಸೊ ಅದು ಹೆಂಗೆ? ಅದೇ ಹೇಳಿದ್ನಲ್ಲ, ಕ್ಲಿಕ್ ಆಯ್ತು. ಹೌದು, ಕ್ಲಿಕ್ ಆದ್ಮೇಲೆ ಅದು ಶಾರ್ಟ್ ಫಿಲಮ್ ಪ್ಲಾನ್ ಮಾಡಿದ್ವಿ. ಅದು ಲೈಕ್ ನಾನು ಕಾರ್ತಿಕ್ ಲೊಕೇಶನ್ ನೋಡೋಣ ಅಂತ ಒಗ್ನೇಕಲ್ಲೆಲ್ಲ ಹೋಗಿದ್ರಿ. ಆ ಕಂಟೆಂಟ್ಗೆ ಅಲ್ಲೇ ಶೂಟ್ ಮಾಡೋ ಪ್ಲಾನ್ ಇತ್ತು. ಒಗ್ನೇಕಲ್ ಅಲ್ವಾ, ಫಾಲ್ಸ್ ಎಲ್ಲ ಇತ್ತು. ಯಾಕೋ ಅದು ಆಗಲ್ಲ, ತುಂಬಾ ರಿಸ್ಕಿ ಇದೆ ಅಂತೇಳಿ ನಾವು ಡ್ರಾಪ್ ಮಾಡಿಬಿಟ್ರೆ ಬೇಡ ಅಂತ. ಅದಾದ್ಮೇಲೆ ಸರಿ ಓಕೆ, ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿ, ಸರಿ ಯಾವ ತರ ಕಂಟೆಂಟ್ ಮಾಡೋಣ, ಹೆಂಗ್ ಮಾಡೋಣ ಅಂತ ಹೇಳಿದಾಗ ತುಂಬಾ ಟೈಪ್ ಥಿಂಕ್ ಮಾಡ್ರಿ, ಯಾವ ತರ ಮಾಡೋಣ ಅಂತೇಳಿ, ರೆಗ್ಯುಲರ್ ಇಲ್ದಿರ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ಓಕೆ ಒಂದು ಬ್ರೇಕಪ್ ದ ಹತ್ರ ಮಾಡೋಣ. ಅವ್ನ ಫ್ರೆಂಡ್ ಅವ್ನ ಲೈಫಲ್ಲಿ ಆಗಿದ್ದು ಅವ್ನ ಬಂದು ಹೇಳ್ತಾ ಇದ್ದ ಹಿಂಗ್ ಆಯ್ತು ಅಂತೇಳಿ, ಸರಿ ಅದ್ರ ಬೇಸ್ ಮೇಲೆ ವರ್ಕ್ ಮಾಡೋ ಕೂತ್ಕೊಂಡೆ. ಎಂಡ್ ಆಫ್ ದಿ ಡೇ ಏನಾಯ್ತು, ಫಸ್ಟ್ ನಾವು ಹೋಗಿ ಅವ್ರು ಕೊಟ್ಟಿರೋ ಕಂಟೆಂಟ್ಗೆ ಅದು ಅವ್ರು ಕಂಪೋಸ್ ಮಾಡ್ಕೊಟ್ರು ಮ್ಯೂಸಿಕ್. ಫಸ್ಟ್ ಲಿರಿಕ್ ಬೇರೆ ಇತ್ತು. ಆ ಲಿರಿಕ್ ಇಟ್ಕೊಂಡೆ ನಾವೇನ್ ಮಾಡಿದ್ರಿ, ಸರಿ ಓಕೆ ಸಿಕ್ಕಿದೆ, ಅದೇ ಹಿಂಗ್ ಮಾತಾಡ್ಕೊಂಡೆ. ಅವಾಗ ಇಲ್ಲಿ ಅವ್ನ್ ಕಾರ್ತಿಕ್ ಇಲ್ಲ ಈ ತರ 6 ಪ್ಯಾಕ್ ಮಾಡಿ, ನೀವು ತುಂಬಾ ದಪ್ಪ ಇದ್ದೀರಾ, ವೆಯ್ಟ್ ಲಾಸ್ ಮಾಡಿ ಈ ತರ ಎಲ್ಲ ಅವನೇ ಹೇಳಿದ್. ಫಸ್ಟ್ ಅವ್ನು ಹೇಳಿದ್ಮೇಲೆ ಸರಿ ಓಕೆ, ಅದಕ್ಕೆ ಈ ಕಡೆ ಈಗ ಸಾಂಗ್ ವರ್ಕ್ ಈ ಕಡೆ ಹೋಗ್ತಾ ಇತ್ತು, ಲಾಕ್ ಡೌನ್ ಬೇರೆ. ಅವಾಗ ಶರಣ್ ಅಂತ ನಮ್ಮ ಟ್ರೈನರ್ ಒಬ್ರು, ಸೊ ಅವ್ರು ಟ್ರೈನ್ ಮಾಡಿ ಈ ತರ ಎಲ್ಲ ಮಾಡಿದಾದ್ಮೇಲೆ ಲೇ ಲಡಕ್ಕಲ್ಲಿ ಶೂಟ್ ಪ್ಲಾನ್ ಮಾಡಿ ಹಿಂಗೆ ತಮಾಷೆಗೆ ಮಾತಾಡ್ಕೊಂಡೆ. ಇದೇನ್ ಏನು ಹಾಲಿವುಡ್ ಏನೋ ಹೇಳ್ದ ಅವನು, ಕಾರ್ತಿಕ್ ಹೇಳಿದ್ದದು, ಏನು ಕಾಶ್ಮೀರಲ್ಲಿ ಏನು ಶೂಟ್ ಮಾಡ್ತಾ ಇರ, ಇಲ್ಲೇ ತರ ಮಾಡ್ತಾ ಇದ್ರ ಅಂದಾಗ ತಮಾಷೆಗೆ ಮಾತಾಡ್ಕೊಂಡಿದ್ದು. ಕಣ ಸರಿ ಆಯ್ತು ನೋಡು ಅಲ್ಲೇ ಮಾಡೋಣ ಅಂತೇಳಿ. ಆಮೇಲೆ ಸರಿ ಓಕೆ ಲೇ ಲಡಕ್ಕಲ್ಲಿ ಮಾಡೋಣ. ಅದು ತೆಲುಗಲ್ಲೊಂದು ಮೂವಿ ಇದೆ. ಸೊ ಅದ್ರದ್ದು ಸ್ವಲ್ಪ ಫುಟೇಜಸ್ ಎಲ್ಲ ನೋಡಿದಾಗ ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತೇಳಿ. ಮತ್ತೆ ಇವ್ರ ಕಾರ್ತಿಕ್ ಯಾರೋ ಹೇಳಿದ್ರು, ಸುಮ್ನೆ ನಿನ್ ಮೊಬೈಲ್ ತಗೊಂಡ್ರೆ ಸಾಕು, ನಿನ್ಗೆ ಅಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದಾಗ ಓಕೆ ಅಂತೇಳಿ ನಾನು ಡೈರೆಕ್ಟರ್ ಯಾವ ಕಾರ್ತಿ ಅಲ್ಲೋಗಿ ಶೂಟ್ ಅದೆಲ್ಲ ಇನ್ನು ಲೇ ಲಡಕ್ದೆಲ್ಲ ಕಾಮಿಡಿ ಕೇಳಿದ್ರೆ ಇನ್ನು ಹೆವಿ ಇದೆ. ಅದೆಲ್ಲ ಕೊರೋನಾ ಟೈಮ್ ಅಲ್ವಾ, ಏರ್ಪೋರ್ಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಬಿಡೋದಲ್ವಾ, ನೆಗೆಟಿವ್ ಬಂದ್ರೆ ಬಿಡೋದು. ಡೈರೆಕ್ಟರ್ ಹೋದ್ರು, ಕ್ಯಾಮ್ರಾಮ್ಯಾನು ನೆಗೆಟಿವ್ ಹೋಗ್ಬಿಟ್ಟು ನನ್ನನ್ನು ಬಿಟ್ಟೇ ಇಲ್ಲ, ಹಿಡ್ಕೊಬಿಟ್ಟಿದ್ರು. ಹತ್ತತ್ರ ಒಂದು 45 ಮಿನಿಟ್ಸ್ ಅವ್ರು ವೆಯ್ಟ್ ಮಾಡ್ತಾ ಇದಾರೆ. ನಂದು ರಿಸಲ್ಟ್ ಹೇಳ್ತಾನೆ ಇಲ್ಲ ಅವರು. ನನ್ನಿಂದ ಇದ್ದವ್ರು ಹೋಗ್ಬಿಟ್ರು, ಮುಂದೆ ಇದ್ದವ್ರು ಹೋಗ್ಬಿಟ್ರು, ನಾವು ವೆಯ್ಟ್ ಮಾಡ್ತಾನೆ ಇದೀನಿ. ಅದೇ ಅಲ್ಲಿ ಅಟ್ಲೀಸ್ಟ್ ಡೈರೆಕ್ಟರ್ ಇಲ್ಲ ಅಂದ್ರೆ ಕ್ಯಾಮ್ರಾಮನ್ ನಾವು ಮಾಡ್ಬೋದು, ಕ್ಯಾಮ್ರಾಮನ್ ಇಲ್ಲ ಅಂದ್ರೆ ಡೈರೆಕ್ಟರ್ ಏನೋ ಒಂದು ಮಾಡ್ಕೋಬಹುದು, ನಾನೇ ಇಲ್ಲ ಮೈನ್ ಆಗಿ. ಆಮೇಲೆ ಲಾಸ್ಟ್ ಅಲ್ಲಿ ಅನೌನ್ಸ್ ಮಾಡೋದು, ಓಕೆ ಸರ್ ನೆಗೆಟಿವ್ ಅಂತ ಹೇಳಿ ಕಳ್ಸ್ಬಿಟ್ರು. ಆಮೇಲೆ ಜೀವ ಬಂದು ಅಲ್ಲಿಗೆ ಹೋಗಿದ್ದಿ ನಾನೇ ಡೈರೆಕ್ಟರ್ಗೆ. ಫುಲ್ ವೆದರ್ ಚೇಂಜ್ ಅಲ್ಲ ಅಲ್ಲಿ, ಹೆಲ್ತ್ ಕಂಡೀಷನ್ ಆಗಿಲ್ಲ. ಡೇ 1 ಅಲ್ಲೇ ಅವ್ರು ಔಟು. ಮತ್ತೆ ಒಂದಿನ ರೆಸ್ಟ್ ತಗೊಂಡು ಆಮೇಲೆ ಇವಾಗ್ಲೂ ಅವ್ನು ಕಾರ್ತಿ ಮತ್ತೆ ಅವರೆಲ್ಲ ಬೈತಾರೆ, ಲೇ ಲಡಕ್ವರೆಗೂ ಕರ್ಕೊಂಡೋಗಿದ್ರೆ ಎಲ್ಲೂ ಸುತ್ತಾಡಕ್ ಬಿಟ್ಟಿಲ್ಲ. ಬೆಳಿಗ್ಗೆ ಆದ್ರೆ ಶೂಟ್, ಈವ್ನಿಂಗ್ ಆದ್ರೆ ಶೂಟ್. ಅದು ಹಂಗ್ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿ ಬ್ಯಾಂಗ್ಳೂರ್ ಬಂದ್ಮೇಲೆ ಲಿರಿಕ್ ಫುಟೇಜ್ ಎಲ್ಲ ನೋಡ್ರಲ್ಲ, ಶೂಟ್ ಮಾಡಿದೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೌಸ್ಪೀರ್ ಸರ್ ಪರಿಚಯ ಆಗಿದ್ರು. ಸೊ ಅವ್ರು ಈ ಫುಟೇಜ್ ತೋರ್ಸಿದ್ರಿ, ಇದು
ಇದು ಓಕೆ ಚೆನ್ನಾಗಿದೆ ಅಂತೇಳಿ ಮ್ಯೂಸಿಕ್ ಎಲ್ಲ ಕೇಳಿದ್ಮೇಲೆ ಇಷ್ಟು ಚೆನ್ನಾಗಿದೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಲಿರಿಕ್ ಅವ್ರು ಕೊಟ್ಟಿದ್ದಾರೆ. ಓಕೆ. ಅವ್ರನ್ನ ಲಿರಿಕ್ ಕೊಟ್ಟು ಮತ್ತೆ ನಾವು ಶೂಟ್ ಎಲ್ಲ ಮುಗಿಸಿ ವಾ ಸಿಂಗರ್ ಬಂದು ವೈಭವ್, ವಾಸುಕಿ ವೈಭವ್ ಫ್ರೆಂಡ್ ಅಲ್ಲಿ. ವಾಸುಕಿ ವೈಭವ್ ಬಂದು ನನಗೆ ಕಾಲೇಜ್ ಫ್ರೆಂಡ್ ಅಲ್ವಾ. ಸೊ ಸಿಂಗರ್ಗೆ ಸುಮ್ಮನೆ ಅಪ್ರೋಚ್ ಮಾಡ್ಕೊಡ್ತಾರೆ ಏನೋ ಅಂತೇಳಿ, ಯಾಕಂದ್ರೆ ಅವರು ಮೂವಿ ಎಲ್ಲ ದೊಡ್ಡ ಮೂವಿ ಎಲ್ಲ ಮಾಡಿದ್ರಲ್ಲ. ಅಪ್ರೋಚ್ ಮಾಡಿದಾಗ ಸರಿ ಓಕೆ ಅಂತೇಳಿ ಮ್ಯೂಸಿಕ್ ಕಲಿಸಿದ್ದೆ, ಹಿಂಗೆಲ್ಲ ಲಿರಿಕ್ ಕಲಿಸಿದ್ದೆ ಅವ್ರಿಗೆ. ನೋಡಿ ಆಮೇಲೆ ಸರಿ ಓಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅದೇ ನಾವು ಲೇಲರ್ ಶೂಟ್ ಹೋಗಿ ಬಂದ್ಮೇಲೆನೆ ಆಲ್ಬಮ್ ಸಾಂಗ್ ಅನ್ನೇ ತುಂಬಾ ಅದು ಸ್ಕೇಲ್ ದೊಡ್ಡದಾಯ್ತು. ಅದಕ್ಕೆ ಮುಂಚೆ ಸಿಂಪಲ್ ಆಗಿ ಒಂದು ಮಾಡಿ ಯೂಟ್ಯೂಬ್ ನಮ್ಮ ಚಾನಲ್ ರಿಲೀಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಪ್ಲಾನ್ ಇದ್ದಿದ್ದು ನಮಗೆ. ಅಲ್ಲಿ ಹೋಗಿ ಬಂದ್ಮೇಲೆ ಏನೋ ಗೊತ್ತಿಲ್ಲ, ಗೌಸ್ಪೀರ್ ಸರ್ ಬಂದ್ರು, ವಾಸುಕಿ ವೈಭವ್ ಬಂದ್ರು. ಆಮೇಲೆ ಅದು ಆಡಿಯೋ ಲಾಂಚ್ ತುಂಬಾ ಚೆನ್ನಾಗಿ ಮಾಡಿ ಮಂಜು ಅವ್ರ ಪ್ಲಾನ್ ಕೊಟ್ರು, ಸರೌಂಡಿಂಗ್ ಇದೆ ಮಾಡಿ ಅಂತ ಹೇಳಿ. ಯಾಕಂದ್ರೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ, ಸುಮ್ಮನೆ ಬ್ಲಾಂಕ್ ಆಗಿ ರಿಲೀಸ್ ಮಾಡೋದು ಬೇಡ, ಆನಂದ್ ಆಡಿಯೋಗೆ ಮಾತಾಡಿ ಅಲ್ಲಿ ಇದು ಮಾಡ್ಸಿ ಅಂತ ಹೇಳಿ. ಸೊ ಅವ್ರು ಸ್ವಲ್ಪ ದೊಡ್ಡ ಸ್ಕೇಲ್ ತಗೊಂಡೋದ್ರು. ಆಕ್ಚುಲಿ ಇದಕ್ಕೆ ಇನ್ನೊಂದು ಬಂದು ನಾನು ಇಲ್ಲಾಂದ್ರೆ ಕಾರ್ತಿಕ್ ಇಬ್ರಲ್ಲಿ ಯಾರೋ ಒಬ್ಬರೇ ಡೈರೆಕ್ಷನ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು. ಸರಿ ಓಕೆ, ಇದು ಬೇರೆ ಸ್ವಲ್ಪ ಲವ್ ಪೋರ್ಷನ್ ಅಲ್ವಾ, ಅವನಿಗೂ ಬರಲ್ಲ ನನಗೂ ಬರಲ್ಲ. ಅದಕ್ಕೆ ಏನ್ ಮಾಡ್ರಿ, ಕೃಷ್ಣ ಅಂತ ಹೇಳಿ ನಾವು ಕ್ಲೋಸ್ ಕಿತ್ತದ ಲವ್ ಅಲ್ಲಿ ಇದಾರೆ, ಮರ್ಮಾಂಗದಲ್ಲಿ ಇಲ್ಲ, ಸಿಕ್ಸ್ ಪ್ಯಾಕ್ ಕೃಷ್ಣ ಅವರು. ಅವ್ರನ್ನ ಅಪ್ರೋಚ್ ಮಾಡಿದಾಗ ಸರಿ ಓಕೆ ಡೈರೆಕ್ಷನ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಅವರೇ ಇನ್ಪುಟ್ಸ್ ಎಲ್ಲ ಅವ್ರದೇ. ಇದರಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ ಕೃಷ್ಣ. ಸೊ ಒಂದ್ ಪ್ರಾಪರ್ ಟೀಮ್ ಅಂತ ಇದ್ರೆ ಸುಮ್ನೆ ಏನೋ ಮಾಡಕ್ ಹೋಗ್ತೀವಿ, ಅದೇ ದೊಡ್ಡದಾಗ ಆಗತ್ತೆ. ಅದಕ್ಕೆ ಹೇಳ್ದೆ, ಒಂದ್ ಪ್ರಾಪರ್ ಸ್ಟ್ರಾಂಗ್ ಟೀಮ್ ಇದ್ರೆ ಏನಾದ್ರೂ ಆಗ್ಬೋದು. ಅದಕ್ಕೆ ನನಗ್ ಜೆಲಸ್ ಆಗತ್ತೆ. ಗೊತ್ತಾ, ಅದೇ ನಾನು ಹೇಳಿದ್ನಲ್ಲ, ಮಾಡ್ಬೇಕಂತ ಮೈಂಡ್ ಅಲ್ಲಿ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಸ್ಟಾರ್ಟ್ ಮಾಡಿ ಅದು ಹೋಗುತ್ತೆ, ಅದು ಕರ್ಕೊಂಡು ಹೋಗುತ್ತೆ, ಸಿನಿಮಾ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸ್ಟಾರ್ಟ್ ಮಾಡಿ ಅಷ್ಟೇ. ರೈಟ್. ಸೊ ಇವ್ರ ಜರ್ನಿಲಿ ಸುಮಾರು ಜನ ಇದ್ದಾರೆ. ಲೈಕ್ ಪ್ಲಾನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಅವ್ರ ಹತ್ರನೂ ಮಾತಾಡೋಣ ಅಂತ. ಲೈಕ್ ಮಂಜು ಅವರಾಗ್ಲಿ, ಕಾರ್ತಿಕ್ ಆಗ್ಲಿ, ಸಿಕ್ಸ್ ಪ್ಯಾಕ್ ಕೃಷ್ಣ ಅವರಾಗ್ಲಿ, ಇನ್ನೊಬ್ರು ಲಕ್ಷ್ಮಣ್ ಅಂತ ಇದಾರೆ, ಲಕ್ಕಿ ಲಕ್ಷ್ಮಣ್. ಸೊ ಅವ್ರನ್ನ, ಸೊ ಇವ್ರ ಜೊತೆನೂ ಎಪಿಸೋಡ್ಸ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಸೊ ನೋಡೋಣ, ಅವ್ರ ಫ್ಯೂಚರ್ ಅಲ್ಲಿ ಬಂದ್ರೆ ಅವ್ರ ವ್ಯೂ ಆಫ್ ಜರ್ನಿ ನೋಡೋಣ ಹೆಂಗಿತ್ತು ಇವ್ರ ಜೊತೆ ಅನ್ಬಿಟ್ಟು. ಸೊ ಇವ್ರದ್ದು ಇನ್ನೊಂದೇನಂದ್ರೆ, ಇವ್ರದ್ದು ಒಂದು ಬಾಂಡಿಂಗ್ ಇರೋದ್ರಿಂದ ಎಲ್ಲೇ ಹೋದ್ರೂ ಆ ಫನ್ ಇರುತ್ತೆ. ಹೌದು, ಇಲ್ಲ ಅಲ್ವಾ? ಸೊ ವರ್ಕ್ ಮಾಡ್ತಿದೀವಿ ಅನ್ಸಲ್ಲ. ಹೌದು, ಸ್ವಲ್ಪ ಅಲ್ಲೊಂದ್ ಕಡೆ ಕ್ಯಾಮ್ರಾ ಇರುತ್ತೆ, ನಾವು ಮಾಡ್ತಾ ಇದೀವಿ, ನಮ್ದು ನಡೀತಾ ಇರುತ್ತೆ. ಅದೊಂದು ಬಾಂಡಿಂಗ್ ಇರೋದ್ರಿಂದ ತುಂಬಾ ಸೀರಿಯಸ್ ಆಗಿ ತಗೊಂಡೋದ್ರೆ ಹೌದು, ಫನ್ ಫೀಲ್ಡ್ ಆಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಸೀರಿಯಸ್ ಆಗಿ ನಿಂತ್ಕೊಂಡು ಅದು ವರ್ಕ್ ಬಂತು, ನಾನ್ ಡೈರೆಕ್ಟರು, ನೀನ್ ಆಕ್ಟರು, ನಾನು ಪ್ರೊಡ್ಯೂಸರು, ಹಂಗ್ ಹೋದ್ರೆ ಮೇ ಬಿ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮತ್ತೆ ಅದು ನೋಡಿದ್ಮೇಲೆ ನಾವು ಒಂದ್ಸಲಿ ಅದು ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡೋಣ ಅಂದ್ರೆ ಮಾತಾಡಕ್ಕೆ ಇಷ್ಟ ಬರಲ್ಲ. ಇಲ್ಲ, ನಮ್ದ್ರಲ್ಲಿ ಏನಂದ್ರೆ ನಾವು ಇವಾಗ ಕಾರ್ತಿಕ್ ಆಗ್ಲಿ, ಇಲ್ಲ ಡೈರೆಕ್ಟರ್ ಆಗ್ಲಿ, ಇಲ್ಲ ಇದು ಹಿಂಗಿದ್ರೆ ಆಯ್ತು, ಇದೇನ್ ಚೆನ್ನಾಗಿಲ್ಲ ಅಂದ್ರೆ ಸರಿ ಓಕೆ ಚೆನ್ನಾಗಿಲ್ಲ, ಸರಿ ಬಿಡು ಬೇರೆ ಮಾಡೋಣ. ನಾವು ಅದ್ ಲೈಕ್ ಇವ್ರು ಡೈರೆಕ್ಟರ್ ಅಪ್ಪ, ಇವ್ರು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ಹಿಂಗಲ್ಲ. ಸರಿ ಓಕೆ ಕಾರ್ತಿಕ್ ಫ್ರೇಮ್ ಇಟ್ಟ ಅಂದ್ರೆ ಇವ್ರು ಇಲ್ಲ, ಕಾರ್ತಿಕ್ ಇಲ್ಲ ನಂಗೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಹೌದಾ, ಸರಿ ಓಕೆ ಪ್ಲಾನ್ ಮಾಡ್ತಾರೆ. ಓಕೆ ಇದು ಓಕೆನಾ ನೋಡಿ, ಓಕೆ ಇಬ್ರಿಗೂ ಓಕೆ ಆಗ್ಬೇಕು, ಹಂಗಿದ್ರೆ ಮಾತ್ರ ಅವ್ರು ಹೋಗ್ತಾರೆ. ಇಲ್ಲಾಂದ್ರೆ ಅಲ್ಲಿಗೆ ಸರಿ ಓಕೆ ಬೇರೆ ತರ ಪ್ಲಾನ್ ಮಾಡೋಣ ಇರುತ್ತೆ. ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೆಲ್ಲ ಆಗುತ್ತೆ, ಆ ಸ್ಪಾಟ್ ಅಲ್ಲಿ ಇರುತ್ತೆ, ಮತ್ತೆ ಹಂಗೆ ಮರ್ತೋಗ್ಬಿಡ್ತೀರ. ಹೌದು. ಸೊ ಅದಕ್ಕೆ ಗ್ರೇಟ್ ಬಾಂಡಿಂಗ್ ಇರಬೇಕು. ಹೌದು, ಬಾಂಡಿಂಗ್. ಸೊ ಲೈಕ್ ಈ ಶಾರ್ಟ್ ಮೂವೀಸ್ ಆಗ್ಲಿ, ಮತ್ತೆ ಈ ಲೈಕ್ ಆಕ್ಚುಯಲ್ ದೊಡ್ಡ ಮೂವೀಸ್ ಎಲ್ಲ ಆಗ್ಲಿ, ಸೊ ಅದ್ರ ಎರಡರಲ್ಲೂ ವರ್ಕ್ ಮಾಡಿದೀರಾ. ಸೊ ಎರಡರಲ್ಲೂ ಡಿಫ್ರೆನ್ಸ್ ಏನ್ ಅನ್ಸ್ತು? ಲೈಕ್ ಡಿಫ್ರೆನ್ಸ್ ಏನಂದ್ರೆ ಎರಡು ಒಂದೇ. ಆಕ್ಟಿಂಗ್ ಅಂತ ಬಂದಾಗ ಕ್ಯಾಮ್ರಾ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಮ್ ಕೆಲಸ ನಾವು ಮಾಡ್ಲೇಬೇಕು. ಡಿಫ್ರೆನ್ಸ್ ಏನಂದ್ರೆ ಶಾರ್ಟ್ ಫಿಲಮ್ ನಮ್ ಕೈಯಲ್ಲಿ ಇರುತ್ತೆ, ಫ್ಯೂಚರ್ ಫಿಲಮ್ ನಮ್ ಕೈಯಲ್ಲಿ ಇರಲ್ಲ ಅಷ್ಟೇ. ಇವಾಗ ಆಲ್ರೆಡಿ ಇನ್ನೂ ಅನೌನ್ಸ್ ಮಾಡಿಲ್ಲ, ಮೇ ಬಿ ಮಂಜೂರ್ ಹತ್ರ ಹೋದಾಗ ಅವ್ರು ಮಾಡ್ತಾರೇನೋ. ಅದ್ರಲ್ಲಿ ಒಂದು ಲೀಡ್ ಮಾಡಿದಾರೆ. ಸೊ ಲೈಕ್ ಅದೇ ನನ್ ಜರ್ನಿ ಸ್ಟಾರ್ಟ್ ಆಗಿದೆ ಅವ್ರ ಜೊತೆ ಅಲ್ವಾ. ಸೊ ಅವ್ರ ಮೂವಿ ಇದು ಸೆಕೆಂಡ್ ಮೂವಿ, ಲೈಕ್ ಡೈರೆಕ್ಟರ್ ಆಗಿ ಸೆಕೆಂಡ್ ಮೂವಿ, ಇರುವಾಗ ಇದೇ ಫಸ್ಟ್ ಮೂವಿ ಅವ್ರದ್ದು. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಲೀಡ್. ಅವ್ರು ಹೇಳ್ಬೋದು. ಸೊ ಅವ್ರ ಹತ್ರ ನಾನು ಮಾತಾಡದೆ ರಿವೀಲ್ ಮಾಡ್ಲಾ ಅಂತ, ಅವ್ರು ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಆ ಕಾರಣಕ್ಕೆ ನಾವಿನ್ನು ರಿವೀಲ್ ಮಾಡ್ತಾ ಇಲ್ಲ. ಬಟ್ ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಅವ್ರ ಕಡೆಯಿಂದ. ಇಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಹೌದು, ನಾನ್ ಕೂಡ ನೋಡ್ದೆ, ಅದ್ರ ವರ್ಕ್ ನೋಡ್ದೆ, ಮತ್ತೆ ಅದ್ರಲ್ಲಿ ಅವ್ರದ್ದು ಇಂಡಸ್ಟ್ರಿ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟು ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಹಾಕಿದೆ. ನನ್ಗಂತೂ ಅದು ಒಂಥರ ಸಖತ್. ಅವ್ರ ನೋಡಿದಿರಲ್ಲ, ಲೈಕ್ ನಾನ್ ಲಾಸ್ಟ್ ಆಗಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಯಾವಾಗ, ಅದೇ ಶಾರ್ಟ್ ಫಿಲಮ್ ಆದ್ಮೇಲೆ ರಾಜೀವ ಅಷ್ಟೇ. ಅದಕ್ಕಾಮೇಲೆ ಇಲ್ಲಿ ಇಲ್ಲ ಇಂಡಿವಿಜುವಲ್ ಆಗ್ಬಿಟ್ರಿ. ಸೊ ಇದ್ರಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನೋಡಿದೀನಿ, ಅವ್ರ ಇನ್ಪುಟ್ಸ್ ಎಲ್ಲ ನೋಡ್ತಾ ಇದೀನಲ್ವಾ, ಅವರು ಬೇರೆ ಇಲ್ಲ. ಇವಾಗ ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರೆ ಈಗ ಮೇನ್ ಸ್ಟ್ರೀಮ್ ವರ್ಕ್ ಅಲ್ಲಿ ಮಾಡ್ತಾರಲ್ಲ. ಹೌದು. ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಏನೇನು ಡಿಫ್ರೆನ್ಸ್ ಬರ್ಬೋದು, ಅಥವಾ ಮೇನ್ ಸ್ಟ್ರೀಮ್ ಮೂವಿಗೆ ಬಂದಾಗ ಯಾವ ರೀತಿ ಡಿಫ್ರೆನ್ಸ್ ಬರ್ಬೋದು ಅಂತ?
ಪ್ರಾಕ್ಟಿಕಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್? ಸರ್ ಡಿಫಿಕಲ್ಟ್ ಅಂದ್ರೆ ಅದು ಹೆಂಗ್ ಬೇಕಾದ್ರೂ ಬರ್ಬೋದು ಸರ್. ಅದು ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದು ಪ್ರೀ ಪ್ಲಾನ್ ಮಾಡ್ಕೊಬಿಟ್ರೆ, ಸೊ ನಾಳೆ ಲೊಕೇಶನ್ ಯಾವುದು, ಈ ಲೊಕೇಶನ್ ಅಲ್ವಾ, ಸೊ ನಾಳೆ ಅಲ್ಲಿ ಲೊಕೇಶನ್ ಏನು ತೆಗಿತಾ ಇದ್ರಿ, ಅದಕ್ಕೆ ಏನು ಪ್ರಿಪೇರ್ ಆಗಬೇಕು. ಇವಾಗ ಅಲ್ಲಿ ಶೂಟ್ ಮಾಡ್ತಾ ಇದ್ರಿ, ಪ್ರಾಪರ್ಟಿಲಿ ಸೋಫಾ ಬೇಕು, ಸೊ ನಾವು ಸೋಫಾ ಅರೇಂಜ್ ಮಾಡಿ ಇಟ್ಕೊಬಿಟ್ಟಿದ್ದೀರಿ, ನೆನ್ನೆ ಪ್ಲಾನ್ ಮಾಡಿದ್ರಿ, ಇಲ್ಲಿ ಇಟ್ಕೊಂಡಿದ್ರಿ. ಡೈರೆಕ್ಟಾಗಿ ಇಲ್ಲಿ ಬಂದು ಇಲ್ಲಿ ಸೋಫಾ ಇದ್ದಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ರಿ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ಸಾಕು. ಇವನ್ ಆಕ್ಟಿಂಗು ಅಷ್ಟೇ, ಲೈಕ್ ಏನಂದ್ರೆ ನಾಳೆ ಈ ಸೀನ್ ಅಂದ್ರೆ ಪ್ರಿಪೇರ್ ಆಗ್ಬಿಟ್ರೆ, ಸೊ ರಿಯಲ್ಸಲ್ಸ್ ಇರುತ್ತೆ ಅಲ್ವಾ, ಒಂದೊಂದಕ್ಕೆ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬೋದು, ಮಾಡ್ಬೋದು. ಒಂದು ಕ್ಯಾರೆಕ್ಟರ್ಗೆಲ್ಲ ಪ್ರೀ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಬೇಕಾದ್ರೆ ಫಂಡಿಂಗ್ ಎಲ್ಲ ಹೆಂಗ್ ಮಾಡ್ತಿದ್ರಿ? ಫಂಡಿಂಗ್ ಎಲ್ಲ ಅದೇ ಸರ್, ಓಕೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಓಕೆ ನೀನ್ ಸ್ವಲ್ಪ ಕೊಡು, ಅದೇ ಇವಾಗ 4 ಜನ ಇದ್ರಂದ್ರೆ 5,000 10,000 ಕಲೆಕ್ಟ್ ಮಾಡ್ಕೊಂಡು ನಾವು ಮಾಡಿದ್ವಿ. ಪ್ರೊಡ್ಯೂಸರ್ಸ್ ಅಂತ ಏನು ಇಲ್ಲ, ಕಿತ್ತೋದ್ಲ ಮಾಡ್ಬೇಕಾದ್ರೇನೆ ಲೈಕ್ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೆ, ಮಂಜು ಅವ್ರು ಏನ್ ಮಾಡಿದ್ರು ಅವ್ರ ಸೈಡ್ ಇಂದ ಲೈಕ್ ಎಡಿಟಿಂಗ್ ಆಗ್ಲಿ, ಮತ್ತೆ ಬೇರೆ DA ಆಗ್ಲಿ ಅವ್ರ ಕಡೆಯಿಂದ ಅವ್ರು ಇನ್ಪುಟ್ ಮಾಡಿದ್ರು. ಮರ್ಮಗನು ಸೇಮ್ ಹಂಗೆ ಆಗಿದ್ದು, ಲೈಕ್ ಶೂಟಿಂಗ್ ಏನ್ ಖರ್ಚಿದ್ಯೋ ಸೊ ಅದು ಒಬ್ರು ನೋಡ್ಕೊಂಡ್ರಿ. ಪೋಸ್ಟ್ ಪ್ರೊಡಕ್ಷನ್ ಏನಿದೆ, ಮ್ಯೂಸಿಕ್ ಆಗಲಿ DA ಆಗಲಿ, ಸೊ ಅದೆಲ್ಲ ಅವ್ರು ನೋಡ್ಕೊಂಡು, ಸೊ ಆ ಥರ ಪ್ಲಾನ್ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಈ ಮೈನ್ ಸ್ಟ್ರೀಮ್ ಮೂವೀಸ್ ಅಂತ ಹೋದಾಗ ನಿಮ್ಗೆ ಆ ಪ್ರಪಂಚ ಹೇಗೆ ಅನಿಸ್ತು? ಶಾರ್ಟ್ ಫಿಲ್ಮ್ ನ ಕಂಪೇರ್ ಮಾಡ್ಕೊಂಡ್ರೆ ಮೂವೀಸ್ಗೆಲ್ಲ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗೆ ಅನಿಸ್ತು? ಅದು ಲೈಕ್ ನನಗೆ ಫಸ್ಟ್ ಟೈಮ್ ದೊಡ್ಡ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಫುಲ್ ಸ್ವೆಟ್ ಆಗ್ಬಿಟ್ಟಿತ್ತು, ಭಯನೇ ಆಗ್ಬಿಟ್ಟು. ಇಲ್ಲ ಸೀರಿಯಸ್ಲಿ, ಯಾಕಂದ್ರೆ ಇದು ನಮ್ಮ ಟೀಮ್ ಅಲ್ವಾ, ಟೀಮಲ್ಲಿ ಆಟ ಆಡ್ಕೊಂಡು ಅದು ಜಾಲಿಯಾಗಿ ಹೋಗ್ಬಿಟ್ಟು ಅದು ಏನು ಇದಾಗಿರ್ಲಿಲ್ಲ. ಬಂದಾಗ ಫಸ್ಟ್ ನನಗೆ ವಿಜಯ ರಥ ಅಂತ ಒಂದು ಮೂವಿ, ನಾನು ಫಸ್ಟ್ ಟೈಮ್ ದೊಡ್ಡ ಕ್ಯಾಮ್ರಾ ಫೇಸ್ ಮಾಡಿದ್ದು ಅದೇ. ಅಜಯ್ ಅಂತೇಳಿ ಡೈರೆಕ್ಟ್ರು, ಅವ್ರದ್ದೇ ನಾನು ಫಸ್ಟ್ ಫಿಲಮ್ ದೊಡ್ಡ ಕ್ಯಾಮ್ರಾ ಅಂತಿದ್ದವು. ಸೊ ಅದೇನು ಅದು ಏನಂದ್ರೆ ಒಂದು ದಾಬಾಬಾಯಿ ಕ್ಯಾರೆಕ್ಟರ್ ಮಾಡ್ಬೇಕಾಯ್ತು. ಪೊಲೀಸ್ ಬಂದು ನಮ್ಮನ್ನ ಎಂಕ್ವೈರಿ ಮಾಡಿದಾಗ ನಾವು ಎದುರುಕೊಂಡೇ ಮಾತಾಡ್ಬೇಕು, ಅದ್ ಬೈ ನ್ಯಾಚುರಲ್ ಆಗೇ ಬಂದ್ಬಿಡ್ತಾನೆ. ಸೀರಿಯಸ್ಲಿ ಹೌದು. ಸೊ ಅದು ನ್ಯಾಚುರಲ್ ಆಗೇ ಬಂತದು. ಸೊ ಅದು ಮುಗ್ದಾದ್ಮೇಲೆ ಮತ್ತೆ ಇನ್ನೊಂದು ಇಲ್ಲಲ್ಲ, ಕಾರ್ತಿಕ್ ಅವರೆಲ್ಲ ರೆಫರ್ ಮಾಡಿ ಅಲ್ಲಿ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು, ಎಂಟೈರ್ ಟೀಮೇ ಬೇರೆ ಇದ್ರು, ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಇನ್ನೊಂದು ನಾರ್ತ್ ಕನ್ನಡ ಅಲ್ವಾ, ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ರಿಸ್ಕ್ ಆಗಿ ಅದಾಯ್ತು. ಅದಾದ್ಮೇಲೆ ನನಗಿದೆ. ಸೊ ಇಲ್ಲಿ ಇವ್ರದೆ ಅಲ್ವಾ, ಸೊ ಅದೇ ಅದೊಂದು ಭಯ ಇದ್ದೇ ಇರುತ್ತೆ. ಸೊ ನಿಮಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ, ಫ್ರೆಂಡ್ಸ್ ಇದ್ದಾರೆ, ಗ್ರೂಪ್ ಆಫ್ ಫ್ರೆಂಡ್ಸ್, ಮೇ ಬಿ ಗೆಟಿಂಗ್ ಇಂಟು ದ ಮೇನ್ ಸ್ಟ್ರೀಮ್ ಸಿನಿಮಾ ಈಸಿಯಾಗಿ ಅನ್ಸಿರ್ಬೋದು. ಬಟ್ ಒಬ್ಬ ಏನ್ ಬ್ಯಾಕ್ ಗ್ರೌಂಡ್ ಇದೆ ಇಂಡಸ್ಟ್ರಿ ಬರ್ಬೇಕಂದ್ರೆ ಸೊ ಯಾವ ರೀತಿ ಡಿಫಿಕಲ್ಟೀಸ್ ಇರ್ಬೋದು? ಇಲ್ಲೂ ನಮಗೂ ಅಷ್ಟೇ, ಇವಾಗ ನೀವು ಹೇಳಿದ್ರಲ್ಲ ಈಸಿ ಇತ್ತಂತ, ಇಲ್ಲಿ ಮಂಜುಗಾಗ್ಲಿ ನಮ್ಗಾಗ್ಲಿ ಈಸಿ ಇದ್ದಿಲ್ಲ. ನಾವು ಒಂದು ಮೂವಿ ಶೂಟ್ ಮಾಡೋದಕ್ಕೆ 2014 ಸ್ಟ್ರಗಲ್ ಮಾಡಿದ್ವಿ. 10 years ಜರ್ನಿ ನಮ್ದಿದ್ದು 2014 ಅದೇನಲ್ಲ, ಕ್ಯಾಮ್ರಾನೇ ಇರಲ್ಲ ಅವ್ರ ಹತ್ರ, ಇವ್ರ ಹತ್ರ, ಯಾರ ಹತ್ರ ಕ್ಯಾಮ್ರಾ ಇದೆ ಅವ್ರ ಹತ್ರ ತಗೊಂಡ್ ಬಂದು ನಾವು ಶೂಟ್ ಮಾಡಿ ಈ ಒಂದು ಟ್ರಾವೆಲ್, ಈ 10 years ನಮ್ಗೆ ಇವಾಗ ನಾವು ಮೂವಿ ಮಾಡ್ತಾ ಇರೋದು. ಇದು ಇಷ್ಟು ನಾವು ಈ ಶಾರ್ಟ್ ಫಿಲ್ಮ್ ಚಿಕ್ಕದಿಂದಾನೇ ದೊಡ್ಡದಲ್ವಾ. ಸೊ ಇದೆಲ್ಲ ಮಾಡ್ಕೊಂಡು ಇವಾಗ ನಾನು ಡೈರೆಕ್ಟ್ ಆಗಿ ಬಂದು ಮಂಜು ಅವ್ರ ಹತ್ರ ನಂಗೆ ಚಾನ್ಸ್ ಕೊಡಿ ಅಂದ್ರೆ ಅವ್ರು ಕೊಡ್ತಾ ಇರ್ಲಿಲ್ಲ. ಅವ್ರು ನೋಡ್ತಾರೆ, ಓಕೆ ಇವ್ನು ಯಾರು, ಇವ್ನು ಏನ್ ಮಾಡಿದಾನೆ, ಓಕೆ ನಂದು ತೆಗಿತಾರೆ, ನೋಡ್ತಾರೆ, ಓ ಇವನೊಂದು ಶಾರ್ಟ್ ಫಿಲಮ್ ಮಾಡಿದ್ದಾನೆ, ಇವ್ನು ಇದು ಮಾಡಿದ್ದಾನೆ, ಇವನಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ಇವ್ನಿಗೆ ಈ ಕ್ಯಾರೆಕ್ಟರ್ ಸೆಟ್ ಆಗ್ಬೋದು. ಸೊ ಆ ಥರನೇ ಎಕ್ಸ್ಪೀರಿಯನ್ಸ್. ಹೌದು ಹೌದು ಹೌದು. ಆಡಿಷನ್ ಲೈಕ್ ನಾವು ಈ ರೇಟ್ ಆ ಸ್ಟೇಜ್ ಹೋಗ್ಬೇಕು ಅಂತ ಏನಿಲ್ಲ, ಓಕೆ ಪೊಸಿಷನ್ ಆಗಬೇಕು ಅನ್ನೋದು ನಿಮ್ಗೆ ಇಲ್ಲ, ಪೊಸಿಷನ್ ಆಗಬೇಕು ಆ ಥರ ಏನಿಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಮೂವೀಸ್ ಥಿಯೇಟರ್ಗೆ ಹೋಗ್ತಾ ಇರಲಿಲ್ಲ. ಮನೇಲಿ ಅಪ್ಪ ಮುಂದೆ ರೇರು ಥಿಯೇಟರ್ ಕರ್ಕೊಂಡು ಹೋಗೋದು. ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಮಂಡ್ಯದಲ್ಲಿ, ಅಲ್ಲೋದ್ರೆ ಹುಡುಗರೆಲ್ಲ ಫಿಲಮ್ ಕರ್ಕೊಂಡು ಹೋಗೋರು. ಆವಾಗ ನಾನು ಫಸ್ಟ್ ಟೈಮ್ ನನ್ನ ಒಂದು ಹುಡುಗ ಮೂವಿ ಕರ್ಕೊಂಡು ಹೋಗಿದ್ದ, ಓಮ್ ಫಿಲಮ್ ನೋಡಿದ್ಯಾ ಅಂತ. ಇಲ್ಲ ಅಲ್ಲೋ ನಾನು ನೋಡಿಲ್ಲ. ಅಲ್ಲಿಂದ ಇಲ್ಲ ಇಲ್ಲ ನಿಜವಾಗ್ಲು ಅವಾಗ ಅವ್ನು ಕರ್ಕೊಂಡು ಹೋಗಿದ್ದ ಥಿಯೇಟರ್ಗೆ. ಅದು ಆಲ್ಮೋಸ್ಟ್ ತುಂಬಾ ಹಳೆ ಮೂವಿ ಅದು, ಸುರಾಜ್ ಕುಮಾರ್, ನಿಮ್ಗೆ ಗೊತ್ತಿರುತ್ತಲ್ಲ. ನಾನು ಫಸ್ಟ್ ಟೈಮ್ ನಾನು ಒಂದು ಕನ್ನಡ ಮೂವಿ ನಾನು ಥಿಯೇಟರ್ ನೋಡಿದ್ದು ಓಮ್. ನಾನು ಉಪೇಂದ್ರ ಅವಾಗ ಇಲ್ಲ, ಅದು ತುಂಬಾ ಹಳೆ ಮೂವಿ ಅದು. ಅವಾಗ ನಾನು 2007 ಅನ್ಸುತ್ತೆ, 2007 ಹೌದು, 2007 ನಾನು ಮೂವಿ ನೋಡ್ತಾ ಇದ್ದೀನಿ. ಅವಾಗ್ಲೂ ಆ ಕ್ರೇಜ್ ಅದು. ಅದ್ರಲ್ಲಿ ಒಂದೇ ಒಂದು ರಾಜ್ಕುಮಾರ್ ಸರ್ ಒಂದು ಸಾಂಗ್ ಆಡಿದ್ದಾರೆ, 2 ಸಾಂಗ್ ಏನು ಆಡಿದ್ದಾರೆ, ಓ ಗುಲಾಬಿ ಮತ್ತೆ ಓ ದಿನಕರ, ಅದೆರಡು ಫೇವ್ರೇಟ್ ನಂಗೆ. ಅವಾಗ ಲೈಕ್ ಅವಾಗಿಂದಾನೇ ನಾನು ಕನ್ನಡ ಮೂವಿ ಥಿಯೇಟರ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಇಬ್ರು ಪೀಕಲ್ಲಿ ಇದ್ರು. ಅವಾಗ ದುನಿಯಾ ವಿಜಯ್ ಸರ್ ಒಂದು, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಒಂದು. ಅವಾಗ ದುನಿಯಾ ವಿಜಯ್ ಸರ್ಗೆ ಸ್ವಲ್ಪ
ಅವಾಗ ಫ್ಯಾನ್ ಆಗ್ಬಿಟ್ಟಿದ್ದೆ. ಓಕೆ ಓಕೆ ಕಾಣಿಸ್ತದೆ ಜಿಮ್ಮು ಇಲ್ಲ ನಿಜವಾಗ ಇನ್ನೊಂದೇನಂದ್ರೆ ಅವಾಗೆಲ್ಲ ಸ್ಟಂಟ್ ಮಾಡ್ತಾ ಇದ್ದಿದ್ದೆಲ್ಲ ತುಂಬಾ ಒಂಥರ ತುಂಬಾ ನ್ಯಾಚುರಲ್ ಆಗಿರೋದು. ಒಂದೊಂದು ಅವಾಗ ಟಾಕ್ ಬರೋದಿಲ್ಲ, ಇಲ್ಲ ತುಂಬಾ ಅವಾಗ ಯಾವ್ದು ಯುಗ ಆಗ್ಲಿ ದುನಿಯಾ ಆಗ್ಲಿ ಅದನ್ನ ಥಿಯೇಟರ್ ನೋಡಿದೆ. ಯುಗ, ದುನಿಯಾ ಮತ್ತೆ ಚೆಂಡ, ಮುಂಗಾರು ಮಲ್ಲೆ ಥಿಯೇಟರ್ ನೋಡಿದೆ, ಚೆಲುವೆ ಚಿತ್ರ ಥಿಯೇಟರ್ ನೋಡಿದೆ. ಇವ್ರಿಬ್ರು ಪೀಕ್ ಅವಾಗ ಒಂಥರ ಏನೋ ಇವ್ರನ್ನ 100 days ಮುಂಗಾರು ಮಲ್ಲೆ ಎಲ್ಲ 125 days ಒಂದೇ ಥಿಯೇಟರ್ ಅಲ್ಲಿ ಬ್ಯಾನರ್ ಹಾಕಿದ್ರು. ಸುಮಾರು ಕಡೆ ಓಡ್ತದು ಅದು ಒಂದ್ ಥಿಯೇಟರ್ ಅಂತಲ್ಲ. ಹೌದು ಆ ಟೈಮಲ್ಲಿ ದುನಿಯಾನು ಫುಲ್ ಪೀಕ್. ದುನಿಯಾ ಲೈಕ್ ಅವರಿಬ್ರಿಗೂ ಗಣೇಶ್ ಮತ್ತೆ ದುನಿಯಾ ವಿಜಯ್ಗೆ ಅವರಿಬ್ರಿಗೂ ಬಂದಿದ್ದು. ಇಲ್ಲ 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 ದುನಿಯಾ ವಿಜಯ್ಗೆ ಬಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದು ದುನಿಯಾ ಮೂವಿ. ಸೊ ಅದು ವರ್ಷಾನ್ಗಟ್ಲೆ ಓಡ್ತು. ಸೇಮ್ ವೇ ಮುಂಗಾರು ಮಳೆ ಗಣೇಶ್ಗೆ. ಸೊ ಅವ್ರದ್ದು ವರ್ಷಾನ್ಗಟ್ಲೆ ಓಡ್ತು. ಸೊ ಅವ್ರದ್ದು ಹೆಂಗೆ ಅಂದ್ರೆ ಅವ್ರದ್ದು ಸ್ಟಾರ್ಟಿಂಗ್ ಒಂಥರ. ಅಲ್ಲಿವರೆಗೂ ನನಗೆ ಸಿನಿಮಾ ಅಷ್ಟೊಂದೇನು ಕ್ರೇಜ್ ಇದಿಲ್ಲ. ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದಾನೆ ಅಲ್ವಾ. ಸೊ ಆಮೇಲೆ ಸಿನಿಮಾ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ ನಾಲೆಜ್ ಬಿಲ್ಡ್ ಆಗ್ತಾ ಬರ್ತಾ ಇರುತ್ತೆ. ಆಲ್ ಟೈಮ್ ಫೇವರೇಟ್ ಬಂದು ಪುನೀತ್ ರಾಜ್ಕುಮಾರ್ ಸರ್. ಸೊ ನೀವು ವರ್ಕ್ ಮಾಡಿರೋ ಪ್ರಾಜೆಕ್ಟ್ಸ್ ಏನಾದ್ರು ರಿಲೀಸ್ ಆಯ್ತಾ? ಲೈಕ್ ಫೀಚರ್ ಫಿಲಮ್ ಕೇಳ್ತಿದ್ರೆ ವಿಜಯ ರಥ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತು. ಅದು ಲೈಕ್ ನಾನು ನನ್ನ ಫ್ರೆಂಡ್ಸ್ ಇಬ್ರು ಮನಿ ಮತ್ತೆ ಅರುಣ್ ಅಂತ ಇಬ್ರು ಕರ್ಕೊಂಡೋಗಿದ್ದೆ. ಅದು ಚಿಕ್ಕ ಒಂದು ಇದೆ ಅಲ್ವಾ, ಇದಿದೆ ಅದ್ರಲ್ಲಿ ಒಂದು ಕರೆಕ್ಟಾಗಿ ಒಂದು 40 seconds ಬರ್ತೀನಿ ಅಷ್ಟೇ, 40 to 50 seconds ಬರ್ತೀನಿ ಅಷ್ಟೇ. ಅವ್ರು ಇವಾಗ ನನ್ಗೆ ಕ್ರೇಜ್ ಇರುತ್ತೆ, ನಾನು ಆಕ್ಟ್ ಮಾಡಿರೋ ಮೂವಿ ನನ್ನ ಜೊತೆಲಿದ್ದವ್ರೆಲ್ಲ ಆಕ್ಟ್ ಮಾಡಿದ್ದಾರೆ, ನಾನು ಕುತ್ಕೊಂಡು ಕ್ರೇಜ್ ಆಗಿ ನೋಡ್ತಾ ಇರ್ತೀನಿ. ಇವ್ರಿಗೆ ಅವ್ರು ಎಲ್ರು ಹೊಸಬ್ರಲ್ಲ ಅವ್ರಿಗೆ. ಸೊ ಅವ್ರಿಗೆ ಸರಿ ಕುತ್ಕೊಂಡು ನೋಡ್ತಾ ಇದ್ರು, ಯಾವಾಗ ಬರ್ತೀಯ ಇರೋರು ಅವ್ರು ಹೇಳ್ತಿರೋ ಇಲ್ಲ ಈಗ ನೋಡ್ತಾ ಇದಾರೆ ಇವಾಗಾದ್ರೂ ಬರ್ತೀಯ, ಇಲ್ಲ ಇಲ್ಲ ಬರ್ತೀನಿರೋ. ಅವಾಗ ಒಂದು ದಾವತ್ ಮರ್ಡರ್ ಆಗ ಈಗ ಮಚ್ಚ ಬರ್ತೀನಿ ಇವಾಗ ನೋಡ್ತಾ ಇರೋ ಹೆಂಗಂದ್ರೆ ನಾನು ಅವ್ರನ್ನ ಫೋಕಸ್ ಮಾಡಿ ಇಟ್ಕೋಬೇಕು. ಇವಾಗ ಬರ್ತೀನಿ ನೋಡ್ತಾ ಇರ್ತಾರೆ ಅವ್ರು ಹಿಂಗೆ ಇರ್ತಾರೆ. ಅಲ್ಲಿ ಟೈಮ್ ಏನಾಯ್ತು, ಒಬ್ಬ ಫೋನ್ ರಿಸೀವ್ ಮಾಡ್ಬಿಟ್ಟು ಎಲ್ಲೋ ಪಕ್ಕದಲ್ಲಿರೋ ನೋಡ್ದ ಅವ್ನು ಫೋನ್ ಮಾತಾಡ್ಕೊಂಡು ಅದ್ರಲ್ಲಿ ಕಾನ್ಸಂಟ್ರೇಷನ್ ಮಿಸ್ ಮಾಡ್ಕೊಂಡ. ಲಾಸ್ಟ್ ಅಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ಇದಾಗ್ಬಿಟ್ಟಿದ್ದು. ಸೊ ಆತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಇನ್ನೊಂದೇನಂದ್ರೆ ನನ್ನ ಜೊತೆಲಿ ಶೂಟಿಂಗ್ ಸ್ಪಾಟ್ಗೆ ನನ್ನ ಫ್ರೆಂಡ್ ಅರುಣ್ ಅಂತ ಬಂದಿದ್ರು. ಅವಾಗ ಸರಿ ಯಾರೋ ಒಬ್ರಿಲ್ಲ ಅಂತ ಹೇಳಿ ಕ್ಯಾಮ್ರಾ ಒಂದು ಕೇಳಿ ಕೊಟ್ಬಿಟ್ಟು, ಡೆಡ್ ಬಾಡಿ ಇತ್ತು, ನೀನೇ ಕ್ಯಾಮ್ರಾಮನ್ ಶೂಟ್ ಮಾಡ್ಕೊಂಡು ನಿಂತ್ಕೋ ಅಂತ ಹೇಳಿ ಅವ್ರು ಅದ್ರಲ್ಲಿ ಆಕ್ಷನ್. ಸೊ ಅವ್ರನ್ನ ಕರ್ಕೊಂಡೋಗಿದ್ದೆ. ಸೊ ಅವ್ರದ್ದೇ ಅಲ್ಲಿ ಮಿಸ್ ಮಾಡ್ಕೊಂಡಿದ್ದಿದ್ದು ಅವರು. ಸೊ ಆತರ ಅದಾದ್ಮೇಲೆ ಲೈಕ್ ಇದೆ ಫುಲ್ ಫ್ಲೆಡ್ಜ್ ಆಗಿರಲ್ವಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಬರ್ತೀರಿ, ಜೊತೆಲಿ ಯಾರನ್ನ ಕರ್ಕೊಂಡೋಗಿ ಕುಂಡಿಸಿ ಫೋಕಸ್ ಮಾಡಿ ನೋಡ್ತಾರೆ ಇವಾಗ ಬರ್ತೀನಿ ಅಂತ ಹೇಳಿ ಈ ತರ ಸರ್ಕಸ್ ಎಲ್ಲ ರೆಡಿ. ಬಟ್ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಬರೋದಿದೆಯಲ್ಲ, ಲೈಕ್ ಜಸ್ಟ್ ಫಾರ್ 15 seconds ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ನ ನಾವು ನೋಡ್ಕೊಬೇಕು ಎಷ್ಟೋ ಜನರ ಆಸೆ ಇದೆ. ಸೊ ಅದು ಬಂದ್ಮೇಲೆ ಅದ್ರ ವೈಬ್ ಬೇರೆ ಇರುತ್ತೆ, ನಮ್ಗೆ ಏನೋ ಒಂಥರ ಖುಷಿ ಇರುತ್ತೆ ದೊಡ್ಡ ಸ್ಕ್ರೀನ್ ಇಲ್ಲ ಅದು ಏನಾಗಿತ್ತು ಅಂದ್ರೆ ಬರೀ ಮಾಲಲ್ಲಿ ರಿಲೀಸ್ ಆಗಿದ್ದು, ಇಲ್ಲೆಲ್ಲೂ ರಿಲೀಸ್ ಆಗಿಲ್ಲ. ಮಾಗಡಿ ರೋಡ್ ಸೈಡ್ ಮತ್ತೆ ಇನ್ನೊಂದು ಬ್ರಿಗೇಡ್ ರೋಡ್ ಹತ್ರ ಮಾಲಲ್ಲಿ ಹಾಕಿದ್ರು. ಸೊ ನಾನು ನೋಡಿದಾದ್ಮೇಲೆ ಮತ್ತೆ ಇಲ್ಲಿ ವರ್ಕ್ ಅಲ್ವ ನಾನು ಇಲ್ಲ ಮನೆಯವ್ರು ನೋಡೋಕ್ಕಾಗಿಲ್ಲ, ಮನೇಲಿ ಯಾರು ನೋಡಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಇವಾಗ ಬರುತ್ತೆ, ಅದು ನೋಡ್ತಾರೆ. ಚೆನ್ನೈಯಲ್ಲೆಲ್ಲ ಕೂತುಪಟ್ರೆ ಅಂತ ಒಂದು ಜಾಗ ಇದೆ. ಸೊ ಅಲ್ಲೆಲ್ಲ ಲೈಕ್ ಅದೆಲ್ಲ ಎಂಕ್ವೈರಿ ಮಾಡಿದ್ದೆ. ಸರಿ ಇನ್ನೊಂದು ಈ ಕಡೆ ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಫ್ಯಾಮಿಲಿ, ಮನೆ, ಈ ತರ ಒಂದು ಸಿಚುವೇಶನ್ ಇದ್ದಾಗ ಫುಲ್ ಫ್ಲೆಡ್ಜ್ ಆಗಿ ನಾವು ಫೋಕಸ್ ಮಾಡೋಕ್ಕಾಗಲ್ಲ ಸಿನಿಮಾನ. ಅದೊಂದೇ ಇಷ್ಟು ದಿನ ಹೇಳ್ಕೊಂಡು ಬಂದಿದ್ದು. ಫುಲ್ ಆಗಿ ನಾವು ಅದು ಮಾಡೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ವೀಕೆಂಡ್ ಅಲ್ಲಿ ನಾವು ಸಿನಿಮಾನು ಮಾಡ್ಬೇಕು, ಗೊತ್ತಿರುತ್ತೆ ಸಂತೋಷ್. ಯಾಕಂದ್ರೆ ಸಂತೋಷ್ ಆಲ್ಮೋಸ್ಟ್ ಎಷ್ಟು ಆಯ್ತಲ್ಲ ಒಂದು 5 years ಹಬ್ಬ ಅದೇ ಬಂದಿದ್ದಾಯ್ತರ ಮಾಡ್ಬೇಕಂತೇಳಿ. ಯಾವಾಗ ರಾಜೀವ ಶೂಟಿಂಗ್ ಟೈಮಲ್ಲಿ ಅನ್ಸುತ್ತೆ. ರಾಜೀವ ಶೂಟಿಂಗ್ ಗಿಂತ ಮುಂಚೆ ಇದು ನಿಮ್ದು ಮರ್ಮಾಂಗ ಶೂಟಿಂಗ್ ನಡೀತಾ ಇತ್ತು. ಮರ್ಮಾಂಗ ಶೂಟಿಂಗ್ ನಡೆಯಕ್ ಒಂದ್ ಸ್ವಲ್ಪ ದಿನ ಮುಂಚೆ ನಾನ್ ಬಂದಿದ್ದೆ ಸ್ಕ್ರಿಪ್ಟ್ ಎತ್ಕೊಂಡು, ಇದು ಮಾಡ್ಬೇಕು ಅಂದ್ಬಿಟ್ಟು. ಅವಾಗ ನನ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಹೆಂಗ್ ಮಾಡೋದು ಏನು ಅಂದ್ಬಿಟ್ಟು. ಸೊ ಅವಾಗ ಬರ್ತಾ ಇದ್ದೆ. ಸೊ ಅದ್ ಬೇರೆ ತರನೇ ಜರ್ನಿ. ಇವಾಗಿರೋರ್ಗೆ ತುಂಬಾ ಫೆಸಿಲಿಟೀಸ್ ಇದೆ, ಆಕ್ಟಿಂಗ್ ಕ್ಲಾಸಸ್ ಇದೆ, ಆನ್ಲೈನ್ ಆಕ್ಟಿಂಗ್ ಕ್ಲಾಸಸ್ ನಡೆಯುತ್ತೆ. ಸೊ ಎಲ್ಲ ತುಂಬಾ ಇವಾಗ ಅಲ್ಲ, ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟಿದಾರಲ್ಲ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇದ್ದ ಟೈಮಲ್ಲಿ ಇದೆಲ್ಲ ಇದ್ದಿಲ್ವಲ್ಲ. ನಾನು ಚೆನ್ನೈಗೆ ಒಂದು ಈ ಥರ ಆಡಿಷನ್ ನಡೀತಿದೆ ಅಂದಾಗ ಒಂದಿಷ್ಟು ಫೋಟೋಸ್ ಎಲ್ಲ ಪ್ರಿಂಟ್ಔಟ್ ತಗೊಂಡು ಇಲ್ಲಿಂದ ಚೆನ್ನೈಗೆ ನೈಟ್ ಯಾವತ್ತು ಆಫೀಸ್ ನೆಕ್ಸ್ಟ್ ಡೇ ಲೀವ್ ಕೇಳ್ಕೋಬೇಕು, ಆಫೀಸ್ ಲೀವ್ ಇನ್ಫಾರ್ಮ್ ಮಾಡಿಬಿಟ್ಟು ಇವತ್ತು ನೈಟ್ ಟ್ರೈನ್ ಹತ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಚೆನ್ನೈ ಹೋಗಿ ರೀಚ್ ಆಗ್ತಾ ಇದೆ. ಅಲ್ಲೋಗಿ ಫೋಟೋಸ್ ಎಲ್ಲ ಕೊಟ್ಟು ಅಲ್ಲೇ ಯಾವ ಕೊಡ್ತಾರೆ ಅಲ್ವಾ ಡೈಲಾಗ್ ಒಂದು ಇದು ಮಾಡಿ ಅಂತೇಳಿ ಅದೆಲ್ಲ ಮಾಡಿಸಿ ಅದೆಲ್ಲ ಓಕೆಪ್ಪ ಇಷ್ಟೆಲ್ಲ ಆದಮೇಲೆ
ಏನಾರು ಇದ್ರೆ ನಾನು ನಿನ್ಗೆ ಹೇಳ್ತೀನಿ ಹಾ. ಅಷ್ಟೇ. ಮತ್ತೆ ಅದ್ ಮುಗಿಸ್ಕೊಂಡು ನೈಟ್ ಟ್ರೈನ್ ಹತ್ತಿದ್ರೆ ಬೆಳಗ್ಗೆ ಬಂದು ಇಲ್ಲಿ ರೀಚ್ ಆಗ್ತಾ ಇದ್ದೆ. ರೀಚ್ ಆಗಿದ ತಕ್ಷಣ ಹಂಗೆ ಆಫೀಸ್ ಬೋರ್ಡು ಇಲ್ಲ ಇದಾಗಿದೆ. ನನ್ ಜೊತೆನೂ ಆಗಿದೆ. ಇನ್ನೂ ಒಂದ್ ಜಾಗದಲ್ಲಿ ಚೆನ್ನೈಯಲ್ಲೇ ತುಂಬಾ ಅಜೀಬ್ ಮಾಡಿ ಕಲ್ಸ್ಬಿಟ್ಟಿದ್ರು. ಅವ್ನ ಡುಬಾಕೂರ ಕರ್ದಿ ಓಕೆ ಡ್ಯಾನ್ಸ್ ಮಾಡು, ಓಕೆ ಡ್ಯಾನ್ಸ್ ಮಾಡಿದೆ, ಈ ಡೈಲಾಗ್ ತಗೋ, ಈ ಡೈಲಾಗ್ ಕೇಳು, ಇದು ಮಾಡಿದೆ. ಆಮೇಲೆ ಅದೆಲ್ಲ ಮಾಡಿ ಸರಿ ಆಯ್ತು ಅಂದ್ಬಿಟ್ಟು ಟಿಫನ್ ಕೊಡಿಸ್ಬಿಟ್ಟು ಆಯ್ತಪ್ಪ ಇಷ್ಟು ಅಮೌಂಟ್ ಕೊಟ್ರೆ ನಿನ್ಗೊಂದು ಆಕ್ಟಿಂಗ್ ಕಾರ್ಡ್ ಒಂದು ಕೊಡ್ತೀನಿ. ಇದು ನಾನು ಬಿಗಿನಿಂಗಲ್ಲಿ ಫೇಸ್ ಮಾಡಿದ್ದೆ. ನಾನು ಫಸ್ಟು ಆಕ್ಟಿಂಗ್ ಕಾರ್ಡ್ ಮಾಡಿಸ್ಕೋಬೇಕು ನೀನು, ಸೊ ಅದಕ್ಕೆ ಅದು ಮಾಡಿಸ್ಕೋಬೇಕು, ಇಷ್ಟು ಅಮೌಂಟ್ ಪೇ ಮಾಡು, ಇದೆಲ್ಲ ಫೇಸ್ ಮಾಡಿದ್ದೀನಿ. ಸೊ ಲೈಕ್ ಹೌದು. ಇವಾಗ ನಾವು ಇವಾಗ ಇಂಡಸ್ಟ್ರಿಯಲ್ಲಿ ಇದಿರೋದೇ, ಸೊ ಇವಾಗ ಡೈರೆಕ್ಟರ್ಸ್ ಕಾರ್ಡ್ ಎಲ್ಲ ಕೊಡ್ತಾರಲ್ವಾ, ಇವಾಗ ಸ್ಟಂಟ್ ಮಾಡ್ತಾರಂದ್ರೆ ಅವ್ರಿಗೊಂದು ಇದೆಲ್ಲ ಕೊಟ್ಟಿರ್ತಾರೆ. ಸೊ ಆ ಥರ ಆಕ್ಟರ್ಗೆಲ್ಲ ಇದೆ, ಇವಾಗ್ಲೂ ಇದೆ. ಹೌದು. ಲೈಕ್ ಆ ಥರ ಒಂದು ನೀನು ಮಾಡಿಸ್ಕೋಬೇಕು ಅಂತೇಳಿ ಇಷ್ಟ ಆಗುತ್ತೆ ಅಂದಿದ್ರು. ನಾನು ಆಲ್ರೆಡಿ ಇದಕ್ಕೆ ಮುಂಚೆ ಈ ಥರದ್ದೆಲ್ಲ ನಾನು ನೋಡಿದ್ದೀನಲ್ವಾ, ಫ್ರೆಂಡ್ಸ್ ಅವಾಗ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿತ್ತು ಇದರೆಲ್ಲ ಇರುತ್ತೆ ಅಂತ ಬಿಫೋರೇ ಹೇಳಿದ್ರು. ಸೊ ಗೊತ್ತಾಯ್ತು, ಸರಿ ಸರ್ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಬಂದ್ಬಿಟ್ಟು. ಇದು ನನ್ನ ಜೊತೆನೂ ಆಗಿತ್ತು. ನಾನು ಅದೇ ಲಾಸ್ಟ್ ನಾನು ಆಮೇಲೆ ಆಡಿಷನ್ ಅಟೆಂಡ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಓಕೆ ಇನ್ನೊಬ್ಬರು ನಮ್ಮನ್ನ ಹೋಗೋದೇ ಬೇಡ, ನಾವೇ ಓನಾಗಿ ಮಾಡೋದು ಅಂತ ಹೇಳಿನೇ ಶಾರ್ಟ್ ಫಿಲಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ದುಡ್ಡು ಕೊಟ್ಟು ನಾವು ಚಾನ್ಸ್ ತಗೋಬೇಕನ್ನೋ ಇದೆಲ್ಲ ಇಲ್ಲ. ಟ್ಯಾಲೆಂಟ್ ಇದ್ರೆ ನಾವು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ, ಏನ್ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಹೌದು. ಸೊ ಟ್ಯಾಲೆಂಟ್ ಇದ್ರೆ ಡಿಲೇ ಆಗತ್ತೆ, ಬಟ್ ಆಗತ್ತೆ. ಅದಕ್ಕೊಂದು ಟೈಮ್ ಬರಬೇಕು, ಬರುತ್ತೆ, ಆಗತ್ತೆ. ಸೊ ಅದು ಕೂಡ. ಸೊ ಇದು ಇವ್ರ ಓವರ್ ಆಲ್ ಜರ್ನಿ. ಇನ್ನೂ ತುಂಬಾ ಇದೆ ಇವ್ರ ಜರ್ನಿ, ಇಷ್ಟೇ ಅಲ್ಲ. ಸೊ ಇದನ್ನ ಸ್ಟಾರ್ಟಿಂಗ್ ಅದೇ ಇದನ್ನ ಸ್ಟಾರ್ಟಿಂಗ್ ಇನ್ನ ಏನು ಇದು ಆಲ್ಮೋಸ್ಟ್ ಇನ್ನ ಸ್ಟಾರ್ಟಿಂಗ್ ಜರ್ನಿ. ಇನ್ನ ಜರ್ನಿ ತುಂಬಾ ಹಳೇದು ಅಂತ ಹೇಳಕ್ ಆಗಲ್ಲ. ಇಟ್ಸ್ ಇನ್ನ ಅದು ಅಂಬೆಗಾಲಿ ಇಡೋದು ಅಂತಾರಲ್ಲ, ಅದೇ. ಇದು ಮುಗಿದ್ರೆ ನಾನು ಇವಾಗ ಮಂಜು ಅವ್ರದ್ದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಅದ್ರಲ್ಲಿ ಒಂದು ಟೀಮ್ ಪರಿಚಯ ಆದ್ರು. ಸೊ ಅವ್ರದ್ದು ಇವಾಗ ಒಂದು ಮುಗ್ದೆ ಅವರು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರಲ್ಲೂ ಮಾಡ್ತಾ ಇದ್ದೀನಿ ಇವಾಗ. ನಿನ್ನೆ ಪೂಜೆ ಮುಗಿದು. ಇಲ್ಲ ಇದೆ. ಇದಕ್ ಮುಂಚೆ ನಾನು ಒಂದು ವೆಬ್ ಸೀರೀಸ್ ಮಾಡಿದ್ದೀನಲ್ವಾ, ಎಲ್ಲಿಂದ ಬರ್ತಿರೋ ನೀವಲ್ಲ. ಅಲ್ಲ, ಕನ್ನಡದಲ್ಲಿ ಅವ್ನು ಕೇಳ್ತಾ ಇದ್ದು ಓವರ್ ಆಲ್ ಕನ್ನಡದಲ್ಲಿ ಏನಾದ್ರು ಈ ತರ ಇಲ್ಲ, ತುಂಬಾ ಇದೆ. ಸೊ ಅದ್ರಲ್ಲಿ ಇವ್ರದ್ದು ಒಂದು ಪಾರ್ಟ್ಸ್ ತುಂಬಾ ಇದೆ, ಅದು ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಅವ್ರು ಪ್ರಾಜೆಕ್ಟ್ ಮಾಡ್ತಾ ಇದಾರೆ. ಸೊ ಏನಂದ್ರೆ ಇವ್ರದ್ದು ಇಂಡಸ್ಟ್ರಿನ ಅಂಬೆಗಾಲಿ ಇಡ್ತವ್ರೆ, ನಾವಿನ್ನ ತೆವಲ್ತಾ ಇದೀವಿ. ಅದೆಲ್ಲ ಏನಿಲ್ಲ, ನಾವಿನ್ನ ತೆವಲ್ತಾ ಇದೀವಿ, ನೀವು ಅಂಬೆಗಾಲಿ ಇಡ್ತಾ ಇದ್ದೀರಾ. ನಡ್ಕೊಂಡು ಇನ್ನ ನಡೆಯೋದಿದೆ, ಓಡೋದಿದೆ, ತುಂಬಾ ಇದೆ ಜರ್ನಿ. ಅದು ಒಂಥರ ಏನಂದ್ರೆ ಎಲ್ಲ ನಿಲ್ಬೇಡಿ, ಬರ್ತಾ ಇರಿ, ಹೋಗ್ತಾ ಇರ್ಬೇಕು, ನಿಲ್ಲಂಗಿಲ್ಲ. ಸೊ ಈ ಜರ್ನಿಗಳ ಮಧ್ಯೆ ಎಷ್ಟೋ ಜನ ನೀವು ನೋಡ್ತೀರಾ, ಮೀಟಪ್ ಆಗ್ತೀರಾ. ಸೊ ಒಂದು ಬಾಂಡಿಂಗ್ ಅನ್ನೋದು ಕೆಲವ್ರ ಜೊತೆ ಇರುತ್ತೆ, ಕೆಲವ್ರ ಜೊತೆ ಇರುತ್ತೆ. ಲೈಕ್ ಅದೇ ಹೇಳಿದ್ನಲ್ಲ, ಬಿಗಿನಿಂಗ್ ನಾನು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಲೈಕ್ ಇವಾಗ ನೀವು ಒಂದು ಬಿಗಿನಿಂಗ್ ಇವಾಗ ಏನೋ ನಾವು ಮಾಡ್ತೀರಿ, ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕರೆ ನಾವು ನೆಕ್ಸ್ಟ್ ಹೋಗ್ತಿರಲ್ಲ. ನಾನು ಫಸ್ಟ್ ಟೈಮ್ ನಾನು ಶಾರ್ಟ್ ಫಿಲಮ್ ಅಂತ ಸ್ಟಾರ್ಟ್ ಮಾಡಿದಾಗ ಅದೇ ಹೇಳಿದ್ನಲ್ಲ, ನಾನೊಂದು 5,000 ಹಾಕೋದು, ಇನ್ನೊಬ್ಬ ಹಾಕೋದು, ನನಗೆ ಗೊತ್ತಿರೋನ್ಗೆಲ್ಲ ಹೇಳಿ ಅವ್ನು ಹಾಕಿರೋದು. ಹೆಸರು ಬೇಡ, ಅವ್ನು ಒಬ್ಬ ಡೈರೆಕ್ಟರ್ ಬಂದು ಮಾಡೋಣ ಅಂತ ಹೇಳಿ ಅವನು ಲೈಕ್ ಏನ್ ಮಾಡೋದು, ದುಡ್ಡೆಲ್ಲ ಖರ್ಚು ಮಾಡಿಸಿ ಸುಮ್ಮನೆ ಬಿಲ್ಡಪ್ ತಗೊಂಡು ಎಲ್ಲರ ಹತ್ರನು. ಅದೇ ನಾನು ಫಸ್ಟ್ ಶಾರ್ಟ್ ಮೂವಿ ಆಗುದು. ಅದೇ ನಾನು ಹೇಳ್ದನಲ್ಲ, ಎಲ್ರಿಗೂ ಹೇಳ್ಕೊಬಿಟ್ಟಿದ್ದೆ. ಕೊಟ್ಟ ಚೊಂಬು ಫೈನಲ್ ಆಗಿ ಫುಟೇಜ್ ಗಿಟೇಜ್ ಎಲ್ಲ ಎತ್ಕೊಂಡು ಊಟ ಇಲ್ಲ, ಎಡಿಟ್ ಮಾಡ್ಬೇಕು, ನನ್ಗೆ ಇನ್ನೊಂದು 50,000 ಬೇಕು. 5,000 ಕೊಟ್ಟು ನಾವು ಶಾರ್ಟ್ ಫಿಲಮ್ ಮಾಡಿದ್ರೆ 50,000 ರೂಪಾಯಿಗೆ ಇಲ್ಗೋ ಹೋಗೋದು ನಾವು. ಹೇಳ್ದೆ ಇಲ್ಲ. ಆಮೇಲೆ ಸರಿ ಆಯ್ತು, ಫುಟೇಜ್ ತಗೊಂಡ್ ಬಾ. ಆಮೇಲೆ ನಾನು ಅವಾಗ ಹುಡುಕ್ತಾ ಇದ್ದೆ ಫೇಸ್ಬುಕ್ ಅಲ್ಲೆಲ್ಲ ಎಡಿಟರ್ ಯಾರಿದ್ದಾರೆ, ಯಾರು ಇದು ಮಾಡ್ತಾ ಇದ್ದಾರೆ ಅಂದಾಗ ಮಂಜು ಅವ್ರದ್ದು ಒಂದು ಸ್ಲ್ಯಾಪ್ ವಿಡಿಯೋ ನೋಡಿದೆ. ಆ ಸ್ಲ್ಯಾಪ್ ವಿಡಿಯೋ ನೋಡಿದಾದ್ಮೇಲೆ ಇದು ನಾನು ಎಲ್ಲೋ ನೋಡಿದಿರಲ್ಲ ಇವ್ರನ್ನ ಅಂತ ಹೇಳಿ, ಮಂಜು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನಾನು ಕಬಡ್ಡಿ ಹೇಳ್ಕೊಟ್ಟಿದ್ದಲ್ಲ ಅವರೇ. ಅವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇಲ್ಲ ಮಂಜು ಈ ಥರ ಎಲ್ಲ ಆಗ್ಬಿಟ್ಟಿದೆ, ಸಿಚುವೇಶನ್ ಈ ಥರ ಆಗಿದೆ ಅಂದಾಗ ಅವ್ರು ಕರೆದು ಫುಟೇಜಸ್ನ ನಾನು ತೋರಿಸ್ದೆ ಅವ್ರಿಗೆ. ಅವ್ರು ಹೇಳಿದ್ರು ಇಲ್ಲ ಇದೆಲ್ಲ ಎಡಿಟ್ ಮಾಡಿ ಹೊಸ್ದಾಗಿ ಇದನ್ನೆಲ್ಲ ಎಡಿಟ್ ಮಾಡಿ ಇದನ್ನೇ ರಿಲೀಸ್ ಮಾಡೋದು ಬೇಡ, ಚೆನ್ನಾಗಿಲ್ಲ, ನಾವು ಬೇಕಾದ್ರೆ ಹೊಸ್ದಾಗೆ ಮಾಡೋಣ ಅಂತ ಹೇಳಿದಾಗ ಆಮೇಲೆ ಇದನ್ನ ಕರೆದು ಅವ್ನು ಫುಟೇಜಸ್ ಎಲ್ಲ ಕೊಟ್ಟು ಇದು ಹಿಂಗೆ ಇಟ್ಕೋಪ, ನೋಡ್ತೀರಿ ನಮ್ಮ ಕೈಲಿ ಶಕ್ತಿರ ಮಾಡ್ತೀರಿ ಅಂತೇಳಿ ಅವನ್ನ ರಿಟರ್ನ್ ಕಳ್ಸ್ಕೊಟ್ಬಿಟ್ರಿ. ಸೊ ಅದು ಸ್ಲ್ಯಾಪ್ ಮೂವಿ, ಶಾರ್ಟ್ ಮೂವಿ ಅಂತಾನು ಹೇಳಕ್ಕಾಗಲ್ಲ, ಅದೊಂಥರ ಸ್ಮಾಲ್ ಸ್ಕಿಟ್ ತರ, ಒಂದು ಕ್ಲಿಪ್ ತರ ಮಾಡಿದ್ರು. ಅದ್ರಲ್ಲಿ ಯಾವುದೇ ಲ್ಯಾಂಗ್ವೇಜ್ ಇಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದಾಗಿಲ್ಲ. ಅದು ಇದ್ದಾಗ ಕಾರಣನೇ ಅದು, ಅದ್ರಲ್ಲಿ ಯಾವ್ದು ಲ್ಯಾಂಗ್ವೇಜ್ ಹಾಕಿಲ್ಲ. ಹೌದು. ಸೊ ಅದೇನಾಯ್ತು ಅಂದ್ರೆ ತುಂಬಾ ಕಡೆ ವೈರಲ್. ಹೌದು, ತುಂಬಾ ಆಕ್ಚುಲಿ ನಾನು ಅದನ್ನ ನೋಡಿನೇ ಲೈಕ್ ಅದಕ್ಕಿಂತ ತುಂಬಾ ಒಂಥರ ಫ್ರಸ್ಟ್ರೇಷನ್ ಹೋಗ್ಬಿಟ್ಟಿದ್ದೆ ನಾನು. ಅಯ್ಯೋ ಫಸ್ಟ್ ಟೈಮ್ ಮಾಡಿದ್ ಹಿಂಗ್ ಆಗೋಯ್ತಲ್ಲಪ್ಪ, ಬೇಡವೇ ಬೇಡ, ಸುಮ್ಮನೆ ಕೆಲಸ ನೋಡ್ಕೊಂಡು ಇದ್ಬಿಡೋಣ ಅಂತ ನಾನು ಮೆಂಟಲಿ ಫಿಕ್ಸೇ ಆಗ್ಬಿಟ್ಟಿದ್ದೆ ನಾನು, ಬೇಡ ಅಂತೇಳಿ. ಇನ್ನೊಂದು ಎಲ್ಲರೂ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಆಫೀಸಲ್ಲಿ ಬೇರೆ ಮ್ಯಾನೇಜರ್ ಲೀವ್ ಎಲ್ಲ ಕೊಡ್ತಿದ್ರು, ಬಾಸ ಗೊತ್ತಿಲ್ದಿರ ಏನ್ ಸರ್ ಆಯ್ತು ಅನ್ನೋರು. ಆಮೇಲೆ ಓಕೆ ಅಂತೇಳಿ
ಈ ಥರ ಎಲ್ಲ ಆಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಇವ್ರಿಗೆಲ್ಲ ಒಂದು ಇವ್ರೊಂದು ಯೂಟ್ಯೂಬಲ್ಲಿ ನಂದೊಂದು ಶಾರ್ಟ್ ಫಿಲಮ್ ಇದೆ, ಅವ್ರಿಗೆ ತೋರ್ಸೋಕ್ಕಾದ್ರೂ ಒಂದು ಯಾವ್ದಾದ್ರು ಮಾಡ್ಬೇಕಂತೇಳಿ ಏನೇನೋ ಎಡಿಟರ್ನ ಹುಡುಕ್ದೆ, ಆಮೇಲೆ ಯಾರನ್ನ ಹುಡುಕ್ದೆ. ಫೈನಲ್ ಆಗಿ ಮಂಜು ಅವರು ಸಿಕ್ಕಿದಾಗ ಅವ್ರ ಹತ್ರ ಹೇಳ್ದೆ ಈ ಥರ ಎಲ್ಲ ಆಗ್ಬಿಟ್ಟಿದೆ ಅಂದಾಗ, ಸೊ ಅವರು ಒಂದು ಇದು ಮಾಡಿಕೊಟ್ರು, ಕಿತ್ತೋದ್ಲು ತಗೊಳ್ಳಿ ಹೋಗಿ ಹೇಳ್ಕೊ ಹೋಗು ತೋರ್ಸ್ಕೊ ಅಂದ್ಬಿಟ್ಟು ಕೊಟ್ಟು ನನಗೆ. ಆಮೇಲೆ ನಾನು ಎಲ್ರಿಗೂ ಅಪ್ಪ ಇದೇ ನಾನು ಮಾಡಿದ್ದು, ಈ ಹಿಂದೆ ಈ ಥರ ಎಲ್ಲ ಒದ್ಲಾಡಿದ್ದೆಲ್ಲ ಯಾರಿಗೂ ಹೇಳಿಲ್ಲ ನಾನು. ಓಕೆ ಇದೇಪ್ಪ ನಾನು ಮಾಡಿದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇದೇ ಫಸ್ಟ್ ಟೈಮ್ ನಾನು ಹೇಳ್ತಾ ಗೊತ್ತಾಯ್ತೀನಿ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನೋ ಆಗಿರುತ್ತೆ. ಇನ್ನೊಂದೇನಂದ್ರೆ ಮೇನ್ ಆಗಿ ನಾವು ಮಾಡ್ತೀವಿ, ನಾವು ಕೂಡ ಮಾಡೋ ಮಿಸ್ಟೇಕ್ ಅದು. ಏನೋ ಒಂದ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಅದ್ ಏನಾಗತ್ತೆ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ತುಂಬಾ ಜನಕ್ಕೆ ಹೇಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಬೈಕ್ ಏನಾದ್ರೂ ಮುಗಿಸ್ಬೇಕು. ಇನ್ನೊಂದೇನ್ ಗೊತ್ತಾ, ಅದ್ ಮಾಡಿದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಅದು ನಾನ್ ಮಾಡೋದು ಸುಮ್ಮನೆ ಆಗ್ಬಿಟ್ಟೆ. ಅಪ್ಪ ಸಾಕು, ಎಲ್ರಿಗೂ ಹೇಳ್ಕೊಬಿಟ್ರೆ. ಎಲ್ರದ್ದು ಹೆಂಗಾಗೋದಂದ್ರೆ ಮತ್ತೆ ಫ್ರೆಂಡ್ ಮಚ್ಚ ಎಲ್ಲಿದೆ, ಏನ್ ಮಾಡ್ತೀಯಾ, ಮತ್ತೆ ಅದೊಂದೇ ಮಾಡಿದ್ಯಾ, ಮತ್ತೆ ಯಾವ್ದು ಮಾಡ್ತಾ ಇಲ್ಲ, ಇದೊಂದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಯಾವ್ದು ಮಾಡ್ತಾ ಇಲ್ವಾ, ಮತ್ತೆ ಯಾವ್ದು ಮಾಡ್ತಾ ಇಲ್ವಾ ಅಂತ. ಏನಪ್ಪ ಇಲ್ಲ ಕಣ, ಯಾವ್ದು ಮಾಡ್ತಾ ಇಲ್ವಾ, ಮಾಡೋತಾನೆ ಚೆನ್ನಾಗಿತ್ತು ಅದು ಮಾಡೋತಾನೆ. ಸೊ ಇದು ಹಿಂಗೆ ಆಗ್ತಾ ಇರುತ್ತೆ. ಅದಾದ್ಮೇಲೆ ಮರ್ಮಗ, ಸೊ ಇದೊಂದು ಸ್ಟಾರ್ಟ್ ಆಗುತ್ತೆ. ಹೌದು, ಅದೊಂದು ನಿಜ. ನಾವು ಏನೋ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀವಿ, ಏನ್ ಮಾಡ್ತಿರ್ತೀವಿ, ಒಂದೊಂದ್ಸಲಿ ನಾವು 100% ಕೊಟ್ಟಿರ್ತೀವಿ, ಬೇರೆಯವರಿಂದ ಏನಾಗಿರುತ್ತೆ ಗೊತ್ತಿರಲ್ಲ. ಅಷ್ಟ್ರಲ್ಲಿ ನಾವೇನ್ ಮಾಡಿರ್ತೀವಿ, ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿರ್ತೀವಿ, ನಾನೇನೋ ಮಾಡ್ತಾ ಇದೀನಿ. ಆಮೇಲೆ ಅದ್ ಅರ್ಧಕ್ಕೆಲ್ಲೋ ನಿಂತೋಗುತ್ತೆ, ನಮ್ಗೆ ಆಮೇಲೆ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ರು ಕೇಳಕ್ ಸ್ಟಾರ್ಟ್ ಆಗ್ಬಿಡ್ತಾರೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಆಮೇಲೆ ಏನೋ ಹೆಂಗೋ ಒದ್ದಾಡಿ ಮಾಡಿ ಮುಗಿಸ್ಬಿಡ್ತೀವಿ. ಏನ್ ಗೊತ್ತಾ, ಫಸ್ಟ್ ಶಾರ್ಟ್ ಫಿಲಮ್ ಅಲ್ಲಿ ಆಲ್ಮೋಸ್ಟ್ ನಾನು ಸಿನಿಮಾ ಕಲ್ತ್ಬಿಟ್ಟೆ, ಎಲ್ಲಿ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ, ಪ್ರೊಡ್ಯೂಸರ್ ಅಂತ ಬಂದ್ರೆ ಏನಾಗುತ್ತೆ, ಡೈರೆಕ್ಟರ್ ಏನ್ ಮಾಡ್ತಾನೆ. ಲೈಕ್ ಆ ಒಂದು ಶಾರ್ಟ್ ಫಿಲಮ್ ಅಲ್ಲೇ ಅದು ರಿಲೀಸ್ ಆಗಿಲ್ಲ, ಡ್ರಾಪ್ ಆಗೋಯ್ತು, ಸೆಂಟ್ರಲ್ ಅದು ಸ್ಟಾಪ್ ಆಗೋಯ್ತು. ಸೊ ಅಲ್ಲೇ ನಾನು ಆಲ್ಮೋಸ್ಟ್ ಒಂದು 80% ನಾನು ಕಲ್ತ್ಬಿಟ್ಟೆ. ಅದಕ್ಕೆ ಆಮೇಲೆ ನಾನು ಓಕೆ ಸಿನಿಮಾ ಮಾಡಿದ್ರೆ ಹಿಂಗೆ ಈ ಥರ ಓಕೆ ಹಿಂಗೆ ಇರುತ್ತೆ ಅಂತೇಳಿ. ಅದಕ್ಕೆ ಆಮೇಲೆ ಯಾವ ಶಾರ್ಟ್ ಫಿಲ್ಮ್ ಇದುವರೆಗೂ ನಾವು ಮಾಡಿದಾಗಲಿ ಡ್ರಾಪ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಶಾರ್ಟ್ ಮೂವೀಸ್ ಮಾಡುವಾಗ ಮೇಯ್ನಾಗಿ ನಮಗೆ ಸಿಗೋದು ಎಕ್ಸ್ಪೀರಿಯನ್ಸು. ಸೊ ಎಕ್ಸ್ಪೀರಿಯನ್ಸ್ ಬರೋದು ಏನಂದರೆ, ಕ್ಯಾಮ್ರಾ ಮುಂದೆ ಹೆಂಗಿರ್ತೀವಿ, ಕ್ಯಾಮ್ರಾ ಹಿಂದೆ ಏನಾಗುತ್ತೆ, ಪ್ರೀ ಪ್ರೊಡಕ್ಷನ್ ಏನು, ಪೋಸ್ಟ್ ಪ್ರೊಡಕ್ಷನ್ ಏನು ಅನ್ನೋದು ಅರ್ಥ ಆಗುತ್ತೆ. ಬಟ್ ನಾವು ಮೂವಿ ಇಂಡಸ್ಟ್ರಿಗೆ ಹೋದ್ಮೇಲೆ ಅಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಟೀಮ್ ಇರುತ್ತೆ. ಅಂದ್ರೆ ಇಲ್ಲಿ ಶಾರ್ಟ್ ಮೂವೀಸ್ ಅಲ್ಲಿ ನಮ್ಮ ಕೈಯಲ್ಲೆಲ್ಲ ಹೋಗ್ತಾ ಇರುತ್ತೆ, ಅಲ್ಲಿ ಬೇರೆಯವ್ರ ಕೈಯಲ್ಲಿ ನಾವಿರ್ತೀವಿ. ಸೊ ಅಲ್ಲಿ ಅದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಒಂದ್ ಸ್ವಲ್ಪ ಅಲ್ಲಿ ಧೈರ್ಯ ಇರುತ್ತೆ. ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಧೈರ್ಯ ಇರಲ್ಲ. ಶಾರ್ಟ್ ಫಿಲಮ್ ಅಲ್ಲಿ ಏನ್ ಗೊತ್ತಾ ಸರ್, ಎಲ್ಲ ನಾವೇ ಮಾಡ್ಬೇಕು. ಇವಾಗ ನಾವು ಸ್ವಲ್ಪ ಅಲ್ಲಿ ನಾವೇ ಶಾರ್ಟ್ ಫಿಲಮ್ ಹಂಗಿರಲ್ಲ, ಎಲ್ಲದಕ್ಕೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅವ್ರು ನಮ್ ಕೆಲಸ ಏನಿದೆ ನಾವು ಆಕ್ಟ್ ಮಾಡೋದು, ನಾವು ಮಾಡ್ಕೊಂಡು ಹೋಗ್ತೀರಿ. ನಿಮ್ದೇನಿದೆ ಇಂಟರ್ವ್ಯೂ ನೀವು ಮಾಡ್ಕೊಂಡು ಅಷ್ಟೇ. ಹೌದು, ಆ ತರ ಇರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನಿದೆ? ಇವಾಗ ಮಂಜು ಅವ್ರ ಜೊತೆ ಏನ್ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಏನು? ಅದಾದ್ಮೇಲೆ ಇದು ಮಾಡ್ಬೇಕಾದ್ರೆ ಒಂದು ಟೀಮ್ ಪರಿಚಯ ಆಯ್ತು, ವಿಘ್ನೇಶ್ ಅಂತ ಹೇಳಿ, ಯೂಟ್ಯೂಬ್ ಅಲ್ಲೆಲ್ಲ ಸ್ವಲ್ಪ. ಸೊ ಅವ್ರು ಬಂದು ಯಾವ್ದೋ ಮಾಡ್ತಾ ಇದಾರೆ. ಅವ್ರು ವೆಬ್ ಸೀರೀಸ್ ಪ್ಲಾನ್ ಮಾಡಿ, ಸೊ ನರೇಟ್ ಮಾಡಿದ ಸ್ಟೋರಿ ನನಗೆ ನರೇಟ್ ಮಾಡಿ ನೆನ್ನೆ ಪೂಜೆ ಆಯ್ತು ಅವ್ರು. ಸೊ ಪೂಜೆ ಹೋಗ್ಬಿಟ್ಟು ಬಂದೆ. ಸೊ ಅದ್ ಮಾಡ್ತಾ ಇದೀನಿ ಇವಾಗ. ಇದಾದ್ಮೇಲೆ ಅದಿದೆ, ಗೊತ್ತಿಲ್ಲ ಅದು ನಾನು ಓಕೆ ಇದಾದ್ಮೇಲೆ ಏನ್ ಮಾಡೋದು. ಸೊ ಫ್ರೀಯಾಗಿ ಬಿಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬ್ಯಾಕ್ ಟು ಬ್ಯಾಕ್ ಯಾವ್ದಾರು ಒಂದು ಕಮಿಟ್ ಆಗ್ತಾನೆ ಇರ್ತೀರಿ, ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಡೋರ್ಸ್ ಓಪನ್ ಇದೆ, ಬರುತ್ತೆ. ಈಗ ಅದ್ರಲ್ಲಿ ನೋಡಿ ಚೆನ್ನಾಗಿದ್ರೆ ಓಕೆ ಅಲ್ವಾ? ಹಂಗೆ. ಸೊ ಈ ತರ ಒಂದು ಶಾರ್ಟ್ ಮೂವೀಸ್ ಅಂತ ಏನ್ ಬರುತ್ತೆ, ಶಾರ್ಟ್ ಮೂವೀಸ್ ಜರ್ನಿ ಏನಿರುತ್ತೆ, ಸೊ ಅದ್ರಲ್ಲಿ ತುಂಬಾ ಕಲಿಯೋದು ತುಂಬಾ ಇದೆ. ಸೊ ಇವ್ರ ಜರ್ನಿ, ಇವ್ರು ತುಂಬಾ ಕಲ್ತಿದ್ದಾರೆ, ಬೇರೆಯವ್ರು ಕಲ್ಸಿದ್ದಾರೆ. ಇವ್ರದೊಂದು ಟೀಮ್ ಏನಿದೆ, ಆ ಟೀಮ್ ನಾನು ಆಕ್ಚುಲಿ ಆ ಟೀಮ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಬೇಜಾನಿದೆ. ಸೊ ಅವ್ರ ಟೀಮ್ದು ನಾನು ಒಬ್ಬೊಬ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರ್ತೀನಿ ನೇಮು, ಮತ್ತೆ ಅವ್ರ ವರ್ಕ್ ಯಾವ್ದ್ರಲ್ಲಿ ವರ್ಕ್ ಮಾಡಿದ್ರೆ ಅದು ಹಾಕ್ತೀನಿ. ಸೊ ಎಸ್ಪೆಷಲಿ ಮಂಜಣ್ಣ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಸಿಕ್ಸ್ ಪ್ಯಾಕ್ ಕೃಷ್ಣ ಅವರಾಗಿರ್ಬೋದು. ಸೊ ಇವ್ರದೆಲ್ಲ ಹೆಂಗೆ ಅಂದ್ರೆ, ಅವ್ರ ವರ್ಕ್ ಒಂದ್ ಇಂಡಸ್ಟ್ರಿಯಲ್ಲಿ ಇದ್ರು ಅವ್ರ ವರ್ಕ್ ತುಂಬಾ ಚೆನ್ನಾಗಿದೆ. ಅಂಡ್ ಇದೆಲ್ಲ ಬಿಟ್ಟು ಇವ್ರದ್ದು ಇವಾಗ ಜಿಮ್ ಏನ್ ನಡೆಸ್ತಾ ಇದಾರೆ ಇಲ್ಲಿ, ಸ್ಮ್ಯಾಕ್ ಫಿಟ್ನೆಸ್ ಅಂತ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಸೆಟಪ್ ಮಾಡ್ಕೊಂಡು ಹೊರಗಡೆ ಇವ್ರದೇ ಪೋಸ್ಟ್ ಹಾಕೊಂಡು ಹೋದ್ರೆ ಚೆನ್ನಾಗಿದೆ. ಎಲ್ಲಾ ಜಿಮ್ ಹತ್ರ ಹೋದ್ರೆ ಫಾರಿನರ್ಸ್ ಇರ್ತಾರೆ, ಇಲ್ಲಿ ಇವರೇ ಹಾಕಿದ್ದಾರೆ. ಆ ಫೋಟೋನು ಹಾಕ್ತೀನಿ, ಹೈಲೈಟ್ ಅದಿಲ್ಲಿ. ಸೊ ಹೀಗೆ ಸೊ ನಮ್ಮ ಪಾಡ್ಕಾಸ್ಟಿಗೆ ಬಂದು ಅವ್ರ ಜರ್ನಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫ್ಯೂಚರ್ ಅಲ್ಲಿ ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ, ಅದಕ್ಕೆ ತುಂಬ ಆಲ್ ದ ಬೆಸ್ಟ್. ಮತ್ತೆ ನನ್ಗೆ ಆ ಪ್ರಾಜೆಕ್ಟ್ ನೆಕ್ಸ್ಟ್ ಪ್ರಾಜೆಕ್ಟ್ ರಿವೀಲ್ ಮಾಡಂಗಿಲ್ಲ, ಬಟ್ ನನಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಮೇ ಬಿ ಟೈಟಲ್ ನಿಮ್ಗೆ ಅಷ್ಟು ಚೆನ್ನಾಗಿರುತ್ತೆ. ಹೌದು, ಆ ಪ್ರಾಜೆಕ್ಟ್ ಒಂದ್ಸಲಿ ರಿವೀಲ್ ಆದ್ರೆ ಮೇ ಬಿ ನಾನು ಇವ್ರನ್ನ, ಮಂಜು ಅಣ್ಣನ ಒಟ್ಟಿಗೆ ಕುಳ್ಸ್ಕೊಂಡು ನಾನು ಆ ಪ್ರಾಜೆಕ್ಟ್ ಬಗ್ಗೆ ಒಂದು ಡಿಫ್ರೆಂಟ್ ಆಗಿ, ಅದಕ್ಕೆ ಮಾತ್ರ ಒಂದು ಸಪ್ರೇಟ್ ಆಗಿ ನಾನು ಪಾಡ್ಕಾಸ್ಟ್ ಮಾಡೇ ಮಾಡ್ತೀನಿ.
ಯಾಕಂದ್ರೆ ಆ ಪ್ರಾಜೆಕ್ಟು ಇವಾಗಿಂದಲ್ಲ, ಅದು ತುಂಬಾ ಹಳೇದು. ಹೌದು. ನಾನು ಒಂದು ಟೈಮಲ್ಲಿ ಬಂದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಪ್ರಾಜೆಕ್ಟ್ ಅದು. ಸೊ ಇಲ್ಲ, ಆಕ್ಚುಲಿ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನಾನು ಒಂದು ಫ್ಯೂಚರ್ ಫಿಲ್ಮ್ ಸ್ಟೋರಿ, ಫುಲ್ ಫ್ಲೈಟ್ ಮೂವಿ ಸ್ಟೋರಿ ಕೇಳಿದ್ದು ಅದೇ, ಆ ಮೂವಿದೆ. ಬಾಯಲ್ಲಿ ನೇಮ್ ಬರ್ತಾ ಇದೆ, ಬೇಡ. ಫುಲ್ ಫ್ಲೈಟ್ ಮೂವಿ ಕೇಳಿದೆ, ಅದರದೇ ಫಸ್ಟ್ ಟೈಮ್ ಅವ್ರನ್ನ ಕುಡಿಸ್ಕೊಂಡು. ಅವಾಗ 2016 ಕಿತ್ತೋದ್ ಲವ್ ಆದ್ಮೇಲೆ ಅವರು ಸರ್ವಣಿ ಹತ್ರ ಒಂದು ಇದೆ ಅಂತ ಹೇಳಿದಾಗ ಅವ್ರು ಕುತ್ಕೊಂಡು ನರೇಟ್ ಮಾಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಅದೇ ನಾನು ಫಸ್ಟ್ ಟೈಮ್ ನಾನು ಒಂದು ಫುಲ್ ಫ್ಲೈಟ್ ಮೂವಿ ಸ್ಟೋರಿ. ನನಗೆ ಟೈಟಲ್ಲು ಮತ್ತೆ ಅವರು ಅದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ ಬಂದು 2015. ಆವಾಗ ನೀವು ಜೊತೆಲಿದ್ರಿ ಆಫೀಸಲ್ಲಿ. ಸೊ ಅವಾಗಿಂದ ನಾನು ಅವಾಗ ಲೈಕ್ ಏನೋ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿದಷ್ಟು ಚೆನ್ನಾಗಿತ್ತು. ಬಟ್ ಆಮೇಲೆ ಇವಾಗ ಅವರು ವರ್ಕ್ ಮಾಡ್ತಾ ಇದಾರೆ, ಅದು ಅಷ್ಟು ಸೈಲೆಂಟ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಏನೋ ದೊಡ್ಡದಾಗಿದೆ. ಸೊ ಅವ್ರು ತುಂಬಾ ಸೈಲೆಂಟ್ ಆಗಿ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರ ಹಳೆ ಪ್ರಾಜೆಕ್ಟ್ಸ್ದು ನಾನು ಲಿಂಕ್ ಹಾಕ್ತೀನಿ, ಅದನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಸೈಲೆಂಟ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಫ್ರೆಂಡ್ಸು ನಮ್ದು ಈ ಪಾಡ್ಕಾಸ್ಟ್ ಫಸ್ಟ್ ಕನ್ನಡ ಪಾಡ್ಕಾಸ್ಟ್ ನಾವು ಮಾಡಿದ್ದು. ಸೊ ಸರ್ವಣ ಅವ್ರ ಜೊತೆ. ಸೊ ಈ ಥರದ್ದು ಇನ್ನ ಮುಂದೇನು ಇನ್ನ ತುಂಬಾ ಪಾಡ್ಕಾಸ್ಟ್ ಬರೋದಿದೆ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.